Hi, welcome to my second video of this max class and chapter 2 sets relations and functions ಮೂರು ಹೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ. ಇದು ಕ್ಲಾಸ್ ವರ್ಕ್ ನನ್ನ ಫ್ರೆಂಡ್ ಹತ್ರ ಇರೋದು, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಆಲ್ರೆಡಿ ಸೆಟ್ಸ್ ಹೇಳ್ಕೊಟ್ಟಿದ್ದೆ, ಬಟ್ ಸ್ಟಿಲ್ ಫಾರ್ ಯು ಗೈಸ್ ಅಗೈನ್ ಸೆಟ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೆಟ್ ಇಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಂದರೆ ಇವಾಗ ನಮಗೆ ಇಲ್ಲಿ ನಂಬರ್ಸ್, ಇವಾಗ ಈ ಬ್ರ್ಯಾಕೆಟ್ಸ್ ಒಳಗಡೆ 1 2 3 4 5 6 ಆರ್ ಎನಿ ಅಮೌಂಟ್ ಆಫ್ ನಂಬರ್ಸ್ ಎಷ್ಟು ಬೇಕಾದ್ರೂ ಅಷ್ಟು ನಂಬರ್ಸ್ ಬರಿಬೋದು. ಆ ನಂಬರ್ಸ್ನ ಸೆಟ್ಸ್ ಅಂತ ಕರೀತಾರೆ. ಓಕೆನಾ? ಎ ಈಸ್ ಈಕ್ವಲ್ ಟು ವಿಚ್ ಎನಿ ನಂಬರ್ಸ್ ಈ ಬ್ರ್ಯಾಕೆಟ್ ಒಳಗಡೆ 1 2 3 ಸೊ ಆನ್ ಟಿಲ್ 10 100 ಥೌಸಂಡ್ಸ್ ಕೌಂಟ್ಲೆಸ್ ಎನಿಥಿಂಗ್ ಆ ಸೆಟ್ಸ್ ಒಳಗಡೆ ಇರುತ್ತೆ. ಓಕೆನಾ? ನೆಕ್ಸ್ಟು ಟೈಪ್ಸ್ ಆಫ್ ಸೆಟ್ಸ್, ನಲ್ ಸೆಟ್ ಆರ್ ವಾಯ್ಡ್ ಸೆಟ್. ಅದನ್ನು ಇದರಲ್ಲೂ ಡಿನೋಟ್ ಮಾಡ್ತಾರೆ, ಅಥವಾ ಇಸ್ಮೆ ಬ್ರ್ಯಾಕೆಟ್ ಓಪನ್ ಮಾಡಿ ಏನೂ ಬರಿದೇನೂ ಇರ್ತಾರೆ. ನಲ್ ಸೆಟ್ ಅಂದರೆ ಯಾವುದೋ ನಂಬರ್ಸ್ ಇಲ್ದಿರೋದು, ಅದನ್ನು ನಲ್ ಸೆಟ್ ಅಂತಾರೆ. ಸಿಂಗಲ್ ಟನ್ ಸೆಟ್ ಅಂದರೆ ಒಂದು ಸೆಟ್ಟಲ್ಲಿ ಜಸ್ಟ್ ಒಂದು ಡಿಜಿಟ್ ಇರುತ್ತೆ, ಲೈಕ್ ಓನ್ಲಿ ಒನ್ ನಂಬರ್, ದಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಟನ್ ಸೆಟ್. ಫೈನೈಟ್ ಸೆಟ್ ಅಂತ ಹೇಳಿದ್ರೆ ಕೌಂಟೇಬಲ್. ಇವಾಗ 1 to 4 ಅಂದರೆ 1 to 4 ಅಂತ ಹೇಳ್ಬೋದು, ಇಷ್ಟಿದೆ. ಇನ್ನೊಂದು 0 to 10 ಅಂದರೆ 0 to 10 ಅಷ್ಟೇ ಇದೆ ಅಂತ ಹೇಳ್ಬೋದು, ಅಥವಾ 1 to 35. ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಕೌಂಟ್ ಮಾಡ್ಬೋದು, ದಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಅಂದರೆ ಕೌಂಟ್ ಮಾಡ್ಬೋದು. ಕೌಂಟ್ ಮಾಡೋಕ್ಕಾಗಂಥ ನಂಬರ್ಸ್ನ ಸೆಟ್ಟಲ್ಲಿ ಇದ್ದರೆ ಅದನ್ನು ಫೈನೈಟ್ ಸೆಟ್ ಅಂತಾರೆ. ಸಾರಿ. ಆ್ಯಂಡ್ ಇನ್ಫೈನೈಟ್ ಸೆಟ್ ಅಂದರೆ ಕೌಂಟ್ ಮಾಡೋಕ್ಕಾಗ್ತಾ ಇರೋದು. ಅನ್ಲಿಮಿಟೆಡ್, ಇನ್ಫೈನೈಟ್ ಹೋಗ್ತಾನೆ ಇರುತ್ತೆ, ಅದು ಎಂಡೇ ಇಲ್ಲ. ನೋಡಿ, ಇಲ್ಲಿ ಡಾಟ್ ಹಾಕಿ ಬಿಟ್ಬಿಟ್ಟಿದ್ದಾರೆ, ಸೊ ಅದನ್ನು ಇನ್ಫೈನೈಟ್ ಸೆಟ್ ಅಂತಾರೆ. ಸಬ್ಸೆಟ್ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಸೆಟ್ ಇದೆ. ಇವಾಗ ಇಲ್ಲಿ ಒಂದು ಬಿ ಅಂತ ಒಂದು ಸೆಟ್ ಇದೆ, 0 4 -11 8 9 and 10. ಅದರದ್ದು ಇನ್ನೂ ಒಂದು ಸೆಟ್ ಬರಿತಿದ್ದೀವಿ, ಇದರಲ್ಲಿರೋದನ್ನೇ ಕಾಪಿ ಮಾಡ್ತಿದ್ದೀವಿ. 4 8 10 ಆ 3 ಡಿಜಿಟ್ ಮಾತ್ರ ಬರಿತಿದ್ದೀವಿ. ಏನಾಯಿತು, ಈ ಬಿ ಯಲ್ಲಿರೋ ಸೆಟ್ಸಲ್ಲಿ ಸ್ವಲ್ಪ ಮಾತ್ರ ತೆಗೆದು ಸೈಡಲ್ಲಿ ಬರೀತಿದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ಅ ಸಬ್ಸೆಟ್. ಇಟ್ಸ್ ನಾಟ್ ಇವಾಗ ಬರೀ 3 ನಂಬರ್ಸ್ ಬರಿಬೇಕಾ ಅಂತ ಇದೆಯಾ ಆ ಕ್ವಶನ್ ಕೇಳ್ಬೋದು. ನೋ, ಇವಾಗ ಇಲ್ಲಿರೋ ಎಲ್ಲ ನಂಬರ್ಸ್ನೂ ಮತ್ತೆ ಬರೆದು ಸಬ್ಸೆಟ್ ಅಂತಲೂ ಹೇಳ್ಬೋದು. ಜಸ್ಟ್ 1 ನಂಬರ್ ಬರೆದು ಸಬ್ಸೆಟ್ ಅಂತ ಹೇಳ್ಬೋದು. ಎಷ್ಟು ಬೇಕಾದ್ರೂ ನಂಬರ್ಸ್ ಇದರಲ್ಲಿ ತೊಗೊಂಡು ಅದನ್ನು ಸಪ್ರೇಟಾಗಿ ಬರೆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸಬ್ಸೆಟ್ ಆಫ್ ಅ ಸೆಟ್. ಬಿ ಈಸ್ ಅ ಸೆಟ್, ಎ ಈಸ್ ಅ ಸಬ್ಸೆಟ್. ಓಕೆ, ನೆಕ್ಸ್ಟು cardinal number of a set. Cardinal number of any finite set is number elements present in the set. ಇವಾಗ ಇಲ್ಲಿ ಎ ಅಂತ ಇದೆ. ಓಕೆನಾ? ಎ ಕೆಳಗಡೆ ಎಷ್ಟು ಸೆಟ್ಸ್, ನಂಬರ್ ಆಫ್ ಸೆಟ್ಸ್ ಇದೆ? 1 2 3 4 5. 5. ಅದನ್ನು n of a is equal to 5. n ಅಂದರೆ ನಂಬರ್ ಆಫ್ ಸೆಟ್ಸ್, ನಂಬರ್ ಆಫ್ ಡಿಜಿಟ್ಸ್ ಇನ್ ಎ ಈಸ್ ಈಕ್ವಲ್ ಟು 5 ಅಂತ ಒಂದು ಶಾರ್ಟ್ ಫಾರ್ಮಲ್ಲಿ ಬರೀತೀವಲ್ಲ, ಅದು ಈ ಥರ ಡಿನೋಟ್ ಮಾಡೋದಕ್ಕೆ ಮೀನ್ಸ್ ಅದೇನು ಅಂತ ಒಂದು ಹೇಳ್ತಿರೋದು. ಇದೇನಕ್ಕೆ ನಾನು ಇದೊಂದು ಏನಕ್ಕೆ ಅಂತ ಹೇಳಿದರೆ, ಬಿಕಾಸ್ ಇವಾಗ ಒಂದು ವರ್ಡ್ ಪ್ರಾಬ್ಲಮ್ಸ್ ಬರುತ್ತಲ್ಲ ನಿಮ್ಮ ಸೆಟ್ಸಲ್ಲಿ, ಸೊ ಅದರಲ್ಲಿ ಇದು ಯೂಸ್ ಆಗುತ್ತೆ. ಸೊ ಅದನ್ನು ನೆನಪಿಟ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿವರ್ಸಲ್ ಸೆಟ್ ಅಂತ, ಅದನ್ನು ಈ ಡಿಜಿಟಲ್ ಡಿನೋಟ್ ಮಾಡ್ತೀವಿ, ಯೂನಿವರ್ಸಲ್ ಸೆಟ್ ಅನ್ನೋದನ್ನು. ಅದರಲ್ಲಿ ಏನು ಅಂತ ಹೇಳಿದ್ರೆ, ಯೂನಿವರ್ಸಲ್ ಸೆಟ್ ಈಸ್ ಅ ಬಿಗ್ ಸೆಟ್ ಇನ್ ವಿಚ್ ಆಲ್ ದ ಸೆಟ್ಸ್ ಅಂಡರ್ ಡಿಸ್ಕಷನ್ ಆರ್ ದ ಸಬ್ಸೆಟ್ಸ್ ಆ್ಯಂಡ್ ಇಸ್ ಡಿನೋಟೆಡ್ ಬೈ ಯು. ಯಾರಿಗೆ ಅರ್ಥ ಆಗಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಯೂನಿವರ್ಸಲ್ ಸೆಟ್ ಅಂತ ಏನಂದರೆ ಅದರಲ್ಲಿ ಎಲ್ಲ ನಂಬರ್ಸ್ ಇರುತ್ತೆ, ತುಂಬ ದೊಡ್ಡ ಡಿಜಿಟ್ಸಲ್ಲಿರುವಂಥ ನಂಬರ್ಸ್. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ಇಲ್ಲಿ 3 ಸೆಟ್ ಇದೆ. ಈ 3 ಸೆಟ್ಟಲ್ಲಿರೋ ನಂಬರ್ಸು ಈ ಯೂನಿವರ್ಸಲ್ ಸೆಟ್ಟಲ್ಲಿ ಇರುತ್ತೆ. ಇವಾಗ ಇಲ್ಲಿ ಡಿಸ್ಕಸ್ ಮಾಡಿರೋ ಈ 3 ಸೆಟ್ ನಂಬರ್ಸ್ ಇದರಲ್ಲಿ ಇದ್ದೇ ಇರುತ್ತೆ. ಅಂಥ ಸೆಟ್ಟನ್ನು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಬರ್ತಿರೋದು. ಯೂನಿವರ್ಸಲ್ ಸೆಟ್ ಈಸ್ ಅ ಬಿಗ್ ಸೆಟ್ ಇನ್ ವಿಚ್ ಆಲ್ ದ ಸೆಟ್ಸ್ ಅಂಡರ್ ಡಿಸ್ಕಷನ್. ಇವಾಗ ಆಲ್ ದ ಸೆಟ್ಸ್ ಅಂಡರ್ ಡಿಸ್ಕಷನ್ ಅಂದರೆ ಇವಾಗ ಇಲ್ಲಿ ಎ ಬಿ ಸಿ ಅನ್ನೋ 3 ಸೆಟ್ಟನ್ನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇಲ್ಲಿ ಡಿಸ್ಕಸ್ ಮಾಡ್ತಿರೋ ಸೆಟ್ಸಲ್ಲಿರೋ ನಂಬರ್ಸ್ ಎಲ್ಲ ಈ ಯು ಅನ್ನೋ ಒಂದು ಸೆಟ್ಟಲ್ಲಿ ಇದೆಯಾ ಇದ್ದರೆ ಅದನ್ನು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಾರೆ. ಅದನ್ನು ಈ ಯು ಅಲ್ಲಿ ಡಿನೋಟ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟು ರೆಪ್ರೆಸೆಂಟೇಷನ್ ಆಫ್ ಆಲ್ ಸೆಟ್ಸ್, ಅದೆಲ್ಲ ಏನು ಬೇಕಾಗಲ್ಲ ಅಂದ್ಕೋತೀನಿ. ಲೆಟ್ಸ್ ಮೂವ್ ಫರ್ದರ್. ಆಪರೇಷನ್ಸ್, ಯೂನಿಯನ್ ಆಫ್ 2 ಸೆಟ್ಸ್.
ಯೂನಿಯನ್, ಅದು ಇಲ್ಲಿಗಿಂತ ನಾನು ಬರೆದು ತೋರಿಸೋದು ಬೆಸ್ಟು. ಫಸ್ಟ್ ಆಪರೇಷನ್, ಫಸ್ಟ್ ಈಸ್ ಯೂನಿಯನ್. ಯೂನಿಯನ್ನ ಯಾವುದ್ರಲ್ಲಿ ಡಿನೋಟ್ ಮಾಡ್ತಾರೆ? ಆ್ಯಸ್ ದಿಸ್ ಸಜೆಸ್ಟ್ ಯು, ಇದರಲ್ಲಿ ಡಿನೋಟ್ ಮಾಡ್ತಾರೆ. ಇವಾಗ ಯೂನಿವರ್ಸಲ್ ಸೆಟ್ಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು. ಯೂನಿವರ್ಸಲ್ ಸೆಟ್ಟಲ್ಲಿ ಈ ಥರ ಲೈನ್ ಹಾಕ್ತಾರೆ, ಯೂನಿಯನಲ್ಲಿ ಬರೀ ಯು ಅಂತ ಇರುತ್ತೆ. ಓಕೆನಾ? ಇವಾಗ ಎ ಇಸ್ ಈಕ್ವಲ್ ಟು ಸಮ್ ಸೆಟ್ 1 2 -8 10 0 1. ನಂಬರ್ಸ್ ರಿಪೀಟ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಬಿ ಇಸ್ ಈಕ್ವಲ್ ಟು 6 8 6 1 3. ಎ ಯೂನಿಯನ್ ಬಿ ಅಂತ ಕೊಡ್ತಾರೆ ಅಂದ್ಕೊಳ್ಳೋಣ. ವಾಟ್ ಯು ಹ್ಯಾವ್ ಟು ಡೂ, ಇವೆರಡೂ ಸೆಟ್ಸ್ನ ಮರ್ಜ್ ಮಾಡಿ ಬರಿಬೇಕು. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಫಸ್ಟು 1 2 8 10 0 ಅಂತ ಬರೆದ್ಬಿಟ್ರಿ. ಮತ್ತೆ 1 1 ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ 8 6 1 3 ಅಂತ ಇದೆ. 8 ಫಸ್ಟೇ ಬರ್ತಿದ್ದೀವಿ ಇಲ್ಲಿ, ಮತ್ತೆ ಬರೆಯಲ್ಲ. 6 ಇಲ್ಲ, ಸೊ 6 ಬರೀತೀವಿ. 1 ಇದೆ, ಆಲ್ರೆಡಿ ಬರೆಯಲ್ಲ. 3 ಏನು ಮಾಡ್ತಿದ್ದೀರಾ ಇದರಲ್ಲಿ? ಎರಡೂ ಸೆಟ್ಟನ್ನು ಮರ್ಜ್ ಮಾಡಿ ಬರೀತಿದ್ದೀರಾ, ಬಟ್ ಯಾವುದೇ ರಿಪೀಟ್ ಆಗ್ತಿರೋ ಡಿಜಿಟ್ನ ಮತ್ತೆ ಬರೆಯೋಕ್ಕೆ ಹೋಗಲ್ಲ. ಇವಾಗ 1 ಅಂತ ಇಲ್ಲೂ ಇದೆ, ಈ ಸೆಟ್ಟಲ್ಲೂ ಇದೆ, ಸೊ ಅದನ್ನು ಬರೆಯೋಕ್ಕೆ ಹೋಗಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಯೂನಿಯನ್. ಸೆಕೆಂಡ್ ಬಂದುಬಿಟ್ಟು ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಅದನ್ನು ಈ ಉಲ್ಟಾ ಇವುಗಳು ಡಿನೋಟ್ ಮಾಡ್ತಾರೆ. ಅದರಲ್ಲಿ ಏನು ಅಂದರೆ, ಲೆಟ್ಸ್ ಡಿಸ್ಕಾರ್ಡ್ ದಿಸ್, ಬರೀ ಇಷ್ಟೇ ಇದೆ ಅಂದ್ಕೊಳ್ಳೋಣ ಸೆಟ್ಟು. ಇದರಲ್ಲಿ ಸೇಮ್ ಇರೋ ನಂಬರ್ಸ್ ಯಾವುದಪ್ಪ? 1 ಇದೆ, 8 ಇದೆ, ಅದೆರಡು ಸೇಮ್ ಇದೆ ಅಲ್ಲಿ. ಸೊ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಸೇಮ್ ಇರೋ ನಂಬರ್ಸ್ನ ಪಕ್ಕದಲ್ಲಿ ಬರೀತೀರಾ, ದಟ್ ಈಸ್ ಇಂಟರ್ಸೆಕ್ಷನ್. ಸಿಂಪಲ್. ಯೂನಿಯನ್ ಅಂದರೆ ಮರ್ಜ್ ಮಾಡ್ತೀರಾ, ಎಲ್ಲನೂ ಯಾವುದೂ ರಿಪೀಟ್ ಮಾಡಲ್ಲ. ಇಂಟರ್ಸೆಕ್ಷನ್ ಅಂದರೆ ಯಾವುದು ರಿಪೀಟ್ ಆಗಿದೆ ಆ ನಂಬರ್ಸ್ನ ಸಪ್ರೇಟಾಗಿ ಬರೀತೀರಾ. ನೆಕ್ಸ್ಟ್ ಬಂದುಬಿಟ್ಟು ಮೈನಸ್, ಎ ಮೈನಸ್ ಬಿ, ಸಪ್ರಾಕ್ಷನ್ ಆರ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ ಎಲ್ಲರೂ, ಬಟ್ ಸ್ಟಿಲ್ ಹೇಳ್ತೀನಿ. ಎ is equal to 1 9 8 7 6. B is equal to 2 8 7 3 4 5. ಓಕೆನಾ? ಎ ಮೈನಸ್ ಬಿ ಅಂತ ಕೊಟ್ಟರು ಅಂದ್ಕೊಳ್ಳೋಣ. ವಾಟ್ ಯು ಹ್ಯಾವ್ ಟು ಡೂ, ಇವಾಗ ಇಲ್ಲಿ ರಿಪೀಟ್ ಆಗಿರೋ ನಂಬರ್ಸ್ ಯಾವ್ದು ಅಂತ ಫಸ್ಟು ಎ ಜೊತೆ ಕಂಪೇರ್ ಮಾಡ್ಕೊಳ್ಳಿ. 1 ರಿಪೀಟ್ ಆಗಿಲ್ಲ, ಬರೆದ್ಬಿಡಿ. 9 ರಿಪೀಟ್ ಆಗಿದೆಯಾ? ಇಲ್ಲ, ಬರೀರಿ. 8 ರಿಪೀಟ್ ಆಗಿದೆಯಾ? ಸ್ಕಿಪ್. 7 ರಿಪೀಟ್ ಆಗಿದೆಯಾ? ಸ್ಕಿಪ್. 6 ರಿಪೀಟ್ ಆಗಿದೆಯಾ? ಇಲ್ಲ, ಬರೀರಿ. ದಿಸ್ ಈಸ್ ದ ಆನ್ಸರ್ ಫಾರ್ ಎ ಮೈನಸ್ ಬಿ. ಇವಾಗ ಇಲ್ಲಿ ರಿಪೀಟ್ ಆಗಿರೋ ನಂಬರ್ಸ್ನ ನಾವು ಬರೆಯಲ್ಲ ಎ ಸೆಟ್ಟಲ್ಲಿ, ಬಟ್ ಬಿ ಸೆಟ್ಟಲ್ಲಿ ಇರೋದು ಇದೆಯಲ್ಲಪ್ಪ, ಅದನ್ಯಾಕೆ ಬರ್ದಿಲ್ಲ ಅಂತ ಕೇಳ್ಬೋದು. ಆ ಬಿ ಸೆಟ್ಟಲ್ಲಿ ಇರೋದು ಬರೆಯೋಂಗಿಲ್ಲ. ಎ ಮೈನಸ್ ಬಿ ಅಂತ ನೋಡಿದಾಗ ಬರೀ ಎ ಒಂದು ಸೆಟ್ಟನ್ನು ಇಟ್ಕೊಂಡು ಯು ಹ್ಯಾವ್ ಟು ಚೆಕ್ ಅಷ್ಟೇ. ಎ ಸೆಟ್ಟಲ್ಲಿ ರಿಪೀಟ್ ಇರೋದು ಬಿಯಲ್ಲಿ ರಿಪೀಟ್ ಆಗಿದೆ, ಅದನ್ನು ಬರೆಯಲ್ಲ ಅಷ್ಟೇ. ಮಿಕ್ಕಿದ್ದು ಯಾವುದಾದ್ರು ಎ ಎಲ್ಲಿದೆ ಅದನ್ನು ಸಪ್ರೇಟಾಗಿ ಬರೀತೀರಾ. ದಟ್ ಈಸ್ ಎ ಮೈನಸ್ ಬಿ. ಸಪೋಸ್ ಬಿ ಮೈನಸ್ ಎ ಅಂತ ಕೇಳ್ತಾರೆ ಅಂದ್ಕೊಳ್ಳೋಣ. ವಾಟ್ ಯು ಹ್ಯಾವ್ ಟು ಡೂ, ಬಿನ ಲೆಕ್ಕಕ್ಕೆ ಇಟ್ಕೊಂಡು ಯು ಹ್ಯಾವ್ ಟು ಚೆಕ್ ವೆದರ್ ದೇರ್ ಈಸ್ ಎನಿ ರಿಪೀಟೆಡ್ ನಂಬರ್ಸ್. ಸೇಮ್ ಅಲ್ವಾ? ಇಲ್ಲಿ 8 7 ರಿಪೀಟ್ ಆಗಿದೆ, ಮಿಕ್ಕಿದ್ದು ಯಾವುದೂ ರಿಪೀಟ್ ಆಗಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ರೈಟ್ 2 3 4 ಆ್ಯಂಡ್ 5. ಬರೀ ಬಿ ಸೆಟ್ಟಲ್ಲಿ ಇರೋದನ್ನು ಬರಿತಿದ್ದೀರಾ, ಬರೆಯಲ್ಲ. ಇಲ್ಲಿ ಯಾವುದು ಇರುತ್ತೆ ಡಿಜಿಟ್, ಯಾವ ಸೆಟ್ ನೇಮ್ ಇರುತ್ತೆ ಆ ಸೆಟ್ ಜೊತೆ ಇದನ್ನು ಕಂಪೇರ್ ಮಾಡ್ತೀರಾ. ಇವಾಗ ಇದರಲ್ಲಿ ಎ ಸೆಟ್ಟಲ್ಲಿ ಇದೆ ಅಂದರೆ ಸೇಮ್ ರೀತಿ ಅದನ್ನು ಬರೆಯಲ್ಲ, ಮಿಕ್ಕಿದ್ದು ಏನಿದೆ ಬಿ ಎಲ್ಲಿ ಅದನ್ನು ಬರೀತೀರಾ ಅಷ್ಟೇ. ದಟ್ ಈಸ್ ಸಿಂಪಲ್. ಇನ್ಕಂದರೆ ಯೂನಿಯನು ಇದು ಒಂಥರ ಕನ್ಫ್ಯೂಸ್ ಮಾಡ್ಕೊತಾರೆ ಎಲ್ಲ 3 ಆಪರೇಷನ್ನು. ಸೊ ಯೂನಿಯನ್ ಅಂದರೆ ಏನು? ಎಲ್ಲ ಮರ್ಜ್ ಮಾಡ್ತೀರಾ, ಯಾವುದೋ ರಿಪೀಟ್ ಮಾಡಲ್ಲ ನಂಬರ್ಸ್ನ. ಇಂಟರ್ಸೆಕ್ಷನ್ ಅಂದರೆ ಸೇಮ್ ಇರೋ ನಂಬರ್ಸ್ನ ಸಪ್ರೇಟಾಗಿ ಬರೀತೀರಾ. ಸಪ್ರಾಕ್ಷನ್ ಅಂದರೆ ಇಲ್ಲಿರೋ ಫಸ್ಟ್ ನಮ್ಗೆ ಕೊಟ್ಟಿರೋ ಫಸ್ಟ್ ಸೆಟ್ ಜೊತೆ ಸೆಕೆಂಡ್ ಸೆಟ್ನ ಕಂಪೇರ್ ಮಾಡ್ತೀರಾ. ರಿಪೀಟ್ ಆಗಿರೋ ನಂಬರ್ಸನ್ನು ಬರೆಯೋದು ಬಿಟ್ಟು ಮಿಕ್ಕಿದ್ದು ಯಾವ ನಂಬರ್ಸ್ ಇದೆ ಆ ಸೆಟ್ಟದ್ದು ಬರೀತೀರಾ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಸಿಮೆಟ್ರಿಕ್. Symmetric difference. In simple words, samosa. This one is a new samosa, like delta anta barutte alva, that like that only. Few times set ಕೊಟ್ಬಿಟ್ಟು ಎ ಸಮೋಸಾ ಬಿ ಹುಡುಕಿ ಅಂತ ಕೊಡ್ತಾರೆ. ಅದ್ರ ಮಧ್ಯೆ ಯಾವುದು ಸಮೋಸಾ ಇಲ್ಲ, ಬಟ್ ಸ್ಟಿಲ್ ಲೆಟ್ಸ್ ಫೈಂಡ್ ಔಟ್. 1 2 3 4 and 5. B is equal to 8 9 3 5 11. 2 sets. ಸಿಂಪಲ್ ಆಗಿದೆ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ವಾಟ್ ಈಸ್ ದ ಫಾರ್ಮುಲಾ? ಎ ಸಮೋಸಾ ಬಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಎ ಇಂಟರ್ಸೆಕ್ಷನ್ ಬಿ. ಫಸ್ಟ್ ಬರ್ಕೊಂಬಿಡಿ, ಬ್ರ್ಯಾಕೆಟ್ ಹಾಕೊಂಬಿಡಿ. ಅದನ್ನು ಮೈನಸ್ ಮಾಡಬೇಕು. ಫಸ್ಟು ಎ ಯೂನಿಯನ್ ಬಿ ಇದೆರಡು ಯೂನಿಯನ್ ಮಾಡಿ ಬರೀತೀರಾ. ಎ ಇಂಟರ್ಸೆಕ್ಷನ್ ಬಿ ಇದರಲ್ಲಿ ಸೇಮ್ ಇರೋದನ್ನು ಸಪ್ರೇಟಾಗಿ ಬರೀತೀರಾ. ಆಮೇಲೆ ಆ ಎರಡು ಸೆಟ್ಟನ್ನು ಮೈನಸ್ ಮಾಡ್ತೀರಾ. ಲೆಟ್ಸ್ ಡೂ ಇಟ್. ಎ ಯೂನಿಯನ್ ಬಿ ಏನು? 1
2 3 4 5. ಇಲ್ಲಿ 8 9 11. ಇದು ಎರಡರದ್ದು ಯೂನಿಯನ್. ನೋ ನಂಬರ್ಸ್ ಆರ್ ರಿಪೀಟೆಡ್. ಯೂನಿಯನ್ ಅಂದರೆ ಏನು, ಎಲ್ಲ ಮರ್ಜ್ ಮಾಡಿ ಬರೀತೀರಾ, ರಿಪೀಟ್ ಆಗೋ ನಂಬರ್ಸ್ ಬರೆಯಲ್ಲ. ಉಲ್ಟಾ ಅಂದರೆ ಇಂಟರ್ಸೆಕ್ಷನ್ ಅಂದರೆ ಏನು, ರಿಪೀಟ್ ಆಗಿರೋ ನಂಬರ್ಸನ್ನು ಬರೀತೀರಾ. 3 and 5. ನಿಮಗೆ ಇಲ್ಲಿ ಫಾರ್ಮ್ಯಾದಲ್ಲಿ ಬೇಕಾಗಿರೋ ಎರಡೂ ಸೆಟ್ಸ್ ಅನ್ನೋ ಸಿಕ್ಬಿಟ್ಟಿದೆ. ಎ ಯೂನಿಯನ್ ಬಿ ಹೋಲ್ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಇವಾಗ ಇವೆರಡು ಸೆಟ್ಟಲ್ಲಿ ಇವಾಗ ಕಂಪೇರ್ ಮಾಡಿಕೊಂಡು 3 5 ಇದೆ ಅಲ್ವಾ, ಸಿಮಿಲರು. ಅದೆರಡು ಕ್ಯಾನ್ಸಲ್ ಔಟ್ ಮಾಡಿ ಮಿಕ್ಕಿದ್ದು 1 2 4 8 9 11 ಈ ಥರ ಬರೆಯೋದನ್ನು ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ. ಓಕೆ, ಅರ್ಥ ಆಯಿತಾ? ಎ ಯೂನಿಯನ್ ಬಿ ಫಸ್ಟ್ ಕಂಡುಹಿಡಬೇಕು, ಆಮೇಲೆ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಬೇಕು, ಆಮೇಲೆ ಅದೆರಡನ್ನ ಮೈನಸ್ ಮಾಡಬೇಕು. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಎ ಸಮೋಸಾ ಬಿ, ಸಾರಿ, ಎ ಸಿಮೆಟ್ರಿಕ್ ಬಿ. ನೆಕ್ಸ್ಟ್, ಆಫ್ಟರ್ ದಿಸ್, is there any topic? Disjoint of sets. 1 second, let me see. Complement of set. ಓಕೆ, ಇದೊಂದು ಕಾನ್ಸೆಪ್ಟ್ ಇದೆ, ಡಿಸ್ಜಾಯಿಂಟ್ ಸೆಟ್ ಅಂದರೆ ಏನು ಅಂತ. ಇವಾಗ ಎರಡು ಸೆಟ್ ಇದೆ ಅಂದ್ಕೊಳ್ಳಿ. ಇವಾಗ ಇಲ್ಲಿ 2 ಸೆಟ್ ಇದೆ, ಅದನ್ನು ಇಂಟರ್ಸೆಕ್ಷನ್ ಮಾಡ್ತೀರಾ. ಇಂಟರ್ಸೆಕ್ಷನ್ ಮಾಡಿದ್ಮೇಲೆ ನಮಗೇನು ವ್ಯಾಲ್ಯೂ ಸಿಗಲ್ಲ, ಬಿಕಾಸ್ ಎರಡರಲ್ಲೂ ಏನೂ ಸಿಮಿಲರ್ ವ್ಯಾಲ್ಯೂಸ್ ಇಲ್ಲ. ಆವಾಗ ಆನ್ಸರ್ ಏನಾಗುತ್ತೆ, ನಲ್ ಆಗುತ್ತೆ ಸೆಟ್ಟು. ಸೊ ಅಂಥ ಸೆಟ್ಟನ್ನು ಡಿಸ್ಜಾಯಿಂಟ್ ಅಂತ ಕರೀತಾರೆ. ಅದೇನಕ್ಕೆ ಯೂಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನೆನಪಿಕೊಳ್ಳಿ, ಕಾನ್ಸೆಪ್ಟಲ್ಲಿದೆ. ಕಾಂಪ್ಲಿಮೆಂಟ್ ಆಫ್ ಸೆಟ್, ಒನ್ ಆಫ್ ದಿ ನೈಸ್ ಟಾಪಿಕ್. ಎ ಸಿ ಆರ್ ಎ ಬಾರ್ ಆರ್ ಆರ್ ಎ, ಈ ಥರ ಈ ಮೂರಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್. ಯಾವ ಸೆಟ್ ಕೊಟ್ಟಿರ್ತಾರೋ ಅದಕ್ಕೆ ಮೇಲ್ಗಡೆ ಸಿ ಬಾರ್ ಅಥವಾ ಈ ಥರ ಸಿಂಬಲ್ ಹಾಕಿದರೆ ದಟ್ ಈಸ್ ಕಾಲ್ಡ್ ಕಾಂಪ್ಲಿಮೆಂಟ್ ಆಫ್ ಸೆಟ್. ಅದಕ್ಕೊಂದು ಫಾರ್ಮುಲಾ ಇದೆ, ಯೂನಿವರ್ಸಲ್ ಸೆಟ್ ಮೈನಸ್ ದ ಸೆಟ್ ಗಿವನ್. ಇವಾಗ ಇಲ್ಲಿ ಯೂನಿವರ್ಸಲ್ ಸೆಟ್ ಏನೋ ಕೊಡ್ತಾರೆ ಕ್ವಶನಲ್ಲಿ, 1 to 10 ಏನೋ ಕೊಟ್ಟಿದ್ದಾರೆ ನಂಬರ್ನ, 2 3 4 5 6 7 and 8 and 9 and 10. ಆಮೇಲೆ ಎ ಅಂತ ಒಂದು ಸೆಟ್ ಕೊಟ್ಟಿದ್ದಾರೆ, 3 6 9 11. ರ್ಯಾಂಡಮಾಗಿ ಬರೆದಿರೋದು, ಫೈಂಡ್ ಕಾಂಪ್ಲಿಮೆಂಟ್ ಆಫ್ ಎ ಆರ್ ಎ ಬಾರ್ ಆರ್ ಎ ಡ್ಯಾಶ್ ಆರ್ ಎ ಸಿ ಅಂತ ಕೊಟ್ಬಿಡ್ತಾರೆ. ಆವಾಗ ಏನು ಮಾಡಬೇಕು, ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸಬ್ಟ್ರಾಕ್ಷನ್ ಹೆಂಗೆ ಅಂತ ನೆನಪಿದೆ ಅಲ್ವಾ. ಎ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಯೂನಿವರ್ಸಲ್ ಸೆಟ್ ಮೈನಸ್ ಎ. ಇವಾಗ ಯೂನಿವರ್ಸಲ್ ಸೆಟ್ ಇಲ್ಲಿದೆ, ಎ ಇಲ್ಲಿದೆ, ಸಿಮಿಲರ್ ಇರೋ ನಂಬರ್ಸ್ ಮಾತ್ರ ಬರೆಯೋಂಗಿಲ್ಲ. ಮಿಕ್ಕಿದ್ದು ಏನೇನಿದೆ ಯೂನಿವರ್ಸಲ್ ಸೆಟ್ಟಲ್ಲಿ ಬರೀಬೇಕು. ಒಂದು ನಿಮಿಷ, 11 ಒಂದು ಆ್ಯಡ್ ಮಾಡಿಬಿಡೋಣ. ಓಕೆ, ಇವಾಗ ಇಲ್ಲಿ 3 6 9 11 ಇಲ್ಲಿ ರಿಪೀಟ್ ಆಗಿದೆ. ಸೊ ಅದನ್ನು ಯಾವುದೂ ಬರೆಯಲ್ಲ. 1 2 4 5 7 8 10. ದಿಸ್ ಈಸ್ ದ ಆನ್ಸರ್ ಫಾರ್ ಕಾಂಪ್ಲಿಮೆಂಟ್. ಯೂನಿವರ್ಸಲ್ ಸೆಟ್ ಇಲ್ಲಿದೆ 1 to 11. ಆಮೇಲೆ ಎ ಅಲ್ಲಿ 3 6 9 11 ಇದೆ. ಅದೆಲ್ಲ ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟು ಮಿಕ್ಕಿದ ಏನೇನು ನಂಬರ್ಸ್ ಇದೆ ಅದನ್ನು ಬರ್ತಿದ್ದೀರಾ. ದಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್. ಓಕೆನಾ? ಇವಾಗ ದಿಸ್ ಇಸ್ ಬೇಸಿಕ್ ಆಪರೇಷನ್ಸ್ ಹೆಂಗೆ ಮಾಡ್ತಾರೆ ಅಂತ ಹೇಳಾಯಿತು. ಇದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಹೆಂಗೆ ಕೊಡ್ತಾರೆ ಅದನ್ನು ಸಾಲ್ವ್ ಮಾಡೋಣ. ಲೆಟ್ಸ್ ಸಾಲ್ವ್ ಆ ಟಫ್ ಕ್ವಶನ್. ಟಫ್ TOUGH tough question. First one, which will be the tough question for you guys? ಅದು ಟಫ್ ಆಗಿರ್ಬೇಕು, ಈಸಿ ಕೊಟ್ಬಾರ್ದು ನಿಮ್ಗೆ ಯಾರಿಗೂ. ಹಾಂ, ಎ ಇಸ್ ಈಕ್ವಲ್ ಟು 1 2 4 7 9 10. ಬಿ ಇಸ್ ಈಕ್ವಲ್ ಟು 3 7 10. ಆ್ಯಂಡ್ ಸಿ ಇಸ್ ಈಕ್ವಲ್ ಟು 2 4 and 9. ಇವಾಗ ಫೈಂಡ್ 3 ಕ್ವಶನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಸಬ್ಬಾಗಿ. ಎ ಮೈನಸ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ. ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಸಿ. ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಸಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಹೋಲ್ ಮೈನಸ್ ಸಿ. ಇವಾಗ ಯಾರಿಗೆ ಅರ್ಥ ಆಗಿಲ್ಲ ಇನ್ನೂ ಆಪರೇಷನ್ಸು, ಫಸ್ಟ್ ಒಂದು ನಾನು ಮಾಡಿ ತೋರಿಸ್ತೀನಿ ಇವಾಗ ಡೀಟೇಲಾಗಿ.
ಸೆಕೆಂಡು ತರ್ಡು ನಾನು ಬೇಗ ಪಾಸ್ ಮಾಡಿ ಬರೀ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಸ್ಟೆಪ್ಸ್ ಹೇಳ್ತೀನಿ ಹಿಂಗೆ ಮಾಡಿದೆ ಅಂತ. ಯು ಹ್ಯಾವ್ ಟು ಡೂ ದಿ ಥಿಂಗ್ ಲೈಕ್ ಏನು ಹೇಳಬಲ್ಲೆ, ಹಾಂ, ಈ ಎರಡನ್ನ ನೀವೇ ಸಾಲ್ವ್ ಮಾಡಿಬಿಟ್ಟು ಚೆಕ್ ಮಾಡಬೇಕು ನನ್ನ ಫೈನಲ್ ಆನ್ಸರ್ ಕರೆಕ್ಟಾ ಇಲ್ವಾ ಅಂತ. ಓಕೆವಾ? ಫಸ್ಟ್ ಎ ಮೈನಸ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಎ ಮೈನಸ್ ಸಿ. ಫಸ್ಟು ಇಲ್ಲಿ ಈಕ್ವಲ್ ಟು ಅಂತ ಇದೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಆಗೋಯ್ತು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಎರಡು ಈಕ್ವೇಷನ್ ಇದೆ. ಫಸ್ಟು ಒಂದು ಕಡೆ ಫೋಕಸ್ ಮಾಡಿ, ಎಲ್ ಎಚ್ ಎಸ್ ಎ ಮೈನಸ್ ಬಿ ಯೂನಿಯನ್ ಸಿ. ಯಾವತ್ತೇ ಇದ್ದರೂ ಫಸ್ಟು ಏನು ನೀವು ಸಾಲ್ವ್ ಮಾಡಬೇಕಂದ್ರೆ ಬ್ರ್ಯಾಕೆಟಲ್ಲಿರೋದು ಫಸ್ಟ್ ಸಾಲ್ವ್ ಮಾಡ್ಕೊಬೇಕು. ಬಿ ಯೂನಿಯನ್ ಸಿ ಏನಂತ ಕಂಡಿಡೀರಿ. ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು 3, 2, 3, 4, 7, 9 ಆ್ಯಂಡ್ 10. ಇಲ್ಲೇ ಕ್ವಶನ್ ಇದೆ, ಆ ಕ್ವಶನ್ ನೋಡ್ಕೊಂಡು ನಾನು ಯೂನಿಯನ್ ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಎ ಮೈನಸ್ ಬಿ ಯೂನಿಯನ್ ಸಿ. ಬಿ ಯೂನಿಯನ್ ಸಿ ಏನಂತ ನಮಗೆ ಸಿಕ್ತು. ಎ ನಮಗೆ ಇಲ್ಲಿದೆ, ಮೈನಸ್ ಮಾಡೋಣ. ಎ ಇಲ್ಲಿದೆ, ಬಿ ಯೂನಿಯನ್ ಸಿ ಇಲ್ಲಿದೆ. 1 ರಿಪೀಟ್ ಆಗಿದೆಯಾ? ಇಲ್ಲ, 1 ಬರಿತೀನಿ. 2 ರಿಪೀಟ್ ಆಗಿದೆ, ಬರೆಯಲ್ಲ. 3 ಇಲ್ಲಿ 4 ರಿಪೀಟ್ ಆಗಿದೆ, ಬರೆಯಲ್ಲ. 7 ರಿಪೀಟ್ ಆಗಿದೆ, ಬರೆಯಲ್ಲ. 9 ರಿಪೀಟ್ ಆಗಿದೆ, ಬರೆಯಲ್ಲ. 10 ರಿಪೀಟ್ ಆಗಿದೆ, ಬರೆಯಲ್ಲ. ಆನ್ಸರ್ ಏನಾಯಿತು? ಈ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1, ಸೆಟ್ 1. ದಿಸ್ ಈಸ್ ಈಕ್ವೇಷನ್ 1 ಅಂತ ಕರಿಬೋದು, ನಿಮ್ಗೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಆರ್ ಎಚ್ ಎಸ್, ರೈಟ್ ಹ್ಯಾಂಡ್ ಸೈಡ್. ಒಂದು ಸೈಡ್ ಆಯಿತು, ಇವಾಗ ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ಎ ಮೈನಸ್ ಬಿ ಬ್ರ್ಯಾಕೆಟ್ ಇಂಟರ್ಸೆಕ್ಷನ್ ಎ ಮೈನಸ್ ಸಿ. ಫಸ್ಟು ಎ ಮೈನಸ್ ಬಿ ಏನು ಮತ್ತು ಎ ಮೈನಸ್ ಸಿ ಏನು ಅಂತ ಕಂಡುಹಿಡಿಬೇಕು. ದಟ್ ಈಸ್ ದ ಮೇನ್. ಬ್ರ್ಯಾಕೆಟಲ್ಲಿರೋದು ಫಸ್ಟ್ ಕಂಡುಹಿಡಿತೀರಾ. ಎ ಇಲ್ಲಿದೆ, ಮೈನಸ್ ಬಿ ಇಲ್ಲಿ. ಯಾವ್ದು ನಂಬರ್ ಎ ಅಲ್ಲಿ ಇದು ಯಾವುದು ರಿಪೀಟ್ ಆಗಿದೆ? 1, 2, 4, 7, 9, 10. 7 ಮತ್ತು 10 ಮಾತ್ರ ರಿಪೀಟ್ ಆಗಿದೆ, ನಿಮಗೆ ಇದು ಯಾವುದೂ ರಿಪೀಟ್ ಆಗಿಲ್ಲ. ಸೊ 1, 2, 4, 9 ಇದಿಷ್ಟು ಹಂಗೆ ಬರಿಬಿಡ್ತೀನಿ. ಇವಾಗ ನೆಕ್ಸ್ಟು ಎ ಮೈನಸ್ ಸಿ. 2, 4, 9 2, 4, 9 ರಿಪೀಟ್ ಆಗಿದೆ. ಸೊ ಅದನ್ನು ಬಿಟ್ಟು 1, 7, 10 ಇದಿಷ್ಟು ಬರೀತೀನಿ. ಎ ಮೈನಸ್ ಬಿ ಎ ಮೈನಸ್ ಸಿ ಎರಡೂ ಸಿಕ್ತು. ಇವಾಗ ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಸಿ. ಇಂಟರ್ಸೆಕ್ಷನ್ ಅಂದರೆ ಏನು? ಸಿಮಿಲರ್ ಇರೋ ನಂಬರ್. ಇವಾಗ ಇದಿಷ್ಟರಲ್ಲಿ ಯಾವ್ದು ಸಿಮಿಲರ್ ಇದೆ? 1. ಇದೊಂದೇ ಸಿಮಿಲರ್ ಇರೋದು, ಇಸ್ ಈಕ್ವಲ್ ಟು 1. ಇವಾಗ ಇದು ಆರ್ ಎಚ್ ಎಸ್. ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆಯಾ? 1, 1 ಹ್ಯಾಂಡ್ಸ್ ಪ್ರೂವ್. ಆ ಈಕ್ವೇಷನು ಕರೆಕ್ಟ್ ಇದೆ, ಅವ್ರು ಕೊಟ್ಟಿರೋ ಈಕ್ವೇಷನು ಈಕ್ವಲ್ ಇದೆ ಅಂತ ನಾವು ಪ್ರೂವ್ ಮಾಡಿದ್ವಿ. ಇವಾಗ ಒಂದು ಸಾಲ್ವ್ ಮಾಡಾಯಿತು. ಸೆಕೆಂಡು ತರ್ಡು ನೀವು ಇವಾಗ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟು ನನಗೆ ನೀವು ಸ್ಟೆಪ್ಸ್ ನೋಡ್ತೀರಾ. ಓಕೆನಾ? ನಾನು ಏನೂ ಹೇಳ್ಕೊಡಲ್ಲ ಇರೋದು, ಮತ್ತೆ ನೀವೇ ಮಾಡಿ ನೋಡಿ ಎಷ್ಟು ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅಂತ. ನಾನು ಕುತ್ಕೊಂಡು ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದೆ, ಬೇಡ, ಇಲ್ಲೇ ಆಲ್ರೆಡಿ ಆನ್ಸರ್ಸ್ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ. ಸೊ ಬಿ ಆನ್ಸರ್ ಸೆಕೆಂಡ್ ಅಂತದ್ದು ಕ್ವಶನ್ನು ಇಲ್ಲಿ ಆನ್ಸರ್ ಇಲ್ಲಿದೆ. ಫೈನಲ್ ಆನ್ಸರ್ ಬಂದುಬಿಟ್ಟು ಇದೆ ಅನ್ಕೋತೀನಿ. ವೆಯ್ಟ್, ಫೈನಲ್ ಆನ್ಸರ್ ಬಂದ್ಬಿಟ್ಟು 7 - 7, 10 ಇರೋದು 7, 10. ಓಕೆನಾ? ಸ್ಟೆಪ್ಸನ್ನು ಅವ್ರು ಫಾಲೋ ಮಾಡಿರೋದು ಸೇಮ್ ಇಲ್ಲ, ಬಟ್ ಆನ್ಸರ್ ನಾನು ಹೇಳೋ ಥರ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಫೈನಲ್ ಆನ್ಸರ್ 7, 10 ಬಂದಿದ್ದರೆ ನಿಮ್ಗೆ ಕರೆಕ್ಟು ಅಂತ ಆನ್ಸರು. ಥರ್ಡ್ ಕ್ವಶನ್ಗೆ ಏನು 7, 10 ಸೇಮ್ ಆನ್ಸರ್ ಬರುತ್ತೆ. ಸೊ ಸ್ಟೆಪ್ಸ್ ಬೇಕಾದ್ರೆ ಇದ್ರಲ್ಲಿ ನೋಡಿ. ಇಫ್ ಯು ವಾಂಟ್ ಯು ಕ್ಯಾನ್ ರೆಫರ್ ದಿಸ್ ಸ್ಟೆಪ್ಸ್ ಆಲ್ಸೋ, ಇಟ್ಸ್ ಯುವರ್ ವಿಶ್. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ವೆನ್ ಡಯಾಗ್ರಾಮ್ ಅಂತ ಹೇಳಿದರೆ ಈ ಸೆಟ್ಸ್ ಅನ್ನೋದೇನು ಬರೆದಿದ್ದೀವಿ ಅದನ್ನು ಒಂದು ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡೋದನ್ನು ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ವೆನ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಯು ಕ್ಯಾನ್ ಸಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ ಇಸ್ ಕಾಲ್ಡ್ ಆಸ್ ವೆನ್ ಡಯಾಗ್ರಾಮ್. ಒಂದು ಸೆಟ್ಟದು ಡ್ರಾಯಿಂಗ್ ಮಾಡೋದನ್ನು ವೆನ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಫಾರ್ ಸಪೋಸ್ ಇವಾಗ ಈ ಬಾಕ್ಸ್ ಏನಿದೆ, ಆ ಬಾಕ್ಸ್ನ ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಾರೆ ಎಲ್ಲರೂ. ವಾಟ್ ಈಸ್ ಅ ಬಾಕ್ಸ್? ಆ ಬಾಕ್ಸ್ ಇಸ್ ಅ ಯೂನಿವರ್ಸಲ್ ಸೆಟ್. ಅದರಲ್ಲಿ ಈ ರೌಂಡೆಡ್ ಪಾರ್ಟ್ನ ಸೆಟ್ಸ್ ಅಂತ ಕರೆಯೋದು. ನಾವು ನಾರ್ಮಲ್ ಸೆಟ್ಸ್ ಎ ಬಿ ಅಂತೀವಲ್ಲ ಅದು. ಇದೇನಕ್ಕೆ ಈ ಥರ ಶೇಡ್ ಮಾಡಿದ್ದಾರೆ? ಇವಾಗ ಈ ಒಂದು ಸರ್ಕಲ್ ಬಂದುಬಿಟ್ಟು ಸೆಟ್ ಎ, ಸೆಕೆಂಡ್ ಸರ್ಕಲ್ ಬಂದುಬಿಟ್ಟು ಸೆಟ್ ಬಿ. ಈ ಮಧ್ಯದಲ್ಲಿ ಇಂಟರ್ಸೆಕ್ಷನ್ ಏನಕ್ಕೆ ಅಂದರೆ ಇವಾಗ ಒಂದು ಯೂನಿಯನ್ ಮಾಡ್ತೀವಿ, ಎ ಯೂನಿಯನ್ ಬಿ. ಆವಾಗ ಯಾವುದೂ ರಿಪೀಟ್ ಆಗಿರೋ ನಂಬರ್ಸ್ ನಾವು ಮತ್ತೆ ಬರೆಯೋಕ್ಕೆ ಹೋಗೋಲ್ಲ, ಓವರ್ಲೇ ಆಗುತ್ತೆ. ಸೇಮ್ ನಂಬರ್ಸ್ನ ನಾವು ಮತ್ತೆ ರಿಪೀಟ್ ಮಾಡಲ್ಲ. ಸೊ ಅದಕ್ಕೆ ಅದು ಇಂಟರ್ಸೆಕ್ಷನ್ ಆಗಿ ಈ ಥರ ಶೇಡ್ ಮಾಡಿದ್ದೀವಿ.
ಸೊ ಎ ಯೂನಿಯನ್ ಬಿದು ವೆನ್ ಡಯಾಗ್ರಾಮ್ ಮಾಡಿ ಅಂದರೆ ಈ ಥರ ಮಾಡ್ತೀರಾ. ಇಂಟರ್ಸೆಕ್ಷನ್ ಅಂದರೆ ಇವಾಗ ಯಾವುದು ಇವೆರಡೂ ಸೆಟ್ ಇದೆ ಇಲ್ಲಿ, ಅದರಲ್ಲಿ ಸೇಮ್ ಇರೋದು ಯಾವುದು, ಇಷ್ಟು ಏರಿಯಾ ಮಾತ್ರ ಸೇಮ್ ಇರುತ್ತೆ, ಅದನ್ನು ಸಪ್ರೇಟಾಗಿ ಬರೀತೀರಲ್ವಾ, ಅದಕ್ಕೆ ಅದನ್ನು ಹೈಲೈಟ್ ಮಾಡಿದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸೆಕ್ಷನ್ ವೆನ್ ಡಯಾಗ್ರಾಮ್. ಈ ಥರ ಮಾಡ್ತೀರಾ. ರಿಮೆಂಬರ್ ವಾಟ್ ದಿಸ್ ಬಾಕ್ಸ್ ಈಸ್ ಯೂನಿವರ್ಸಲ್ ಸೆಟ್. ಒನ್ ಸರ್ಕಲ್ ಈಸ್ ಒನ್ ಸೆಟ್, ಸೆಕೆಂಡ್ ಸರ್ಕಲ್ ಈಸ್ ಅನದರ್ ಸೆಟ್. ಇವಾಗ ಮಧ್ಯದಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ ಇದು ಸೇಮ್ ಇದೆ ಅಂತ, ಎರಡೂ ಸೆಟ್ಟಲ್ಲಿ ಇದು ಸೇಮ್ ಇರೋ ನಂಬರ್ಸು ಅಂತ. ಸೊ ಅದನ್ನು ಸಪ್ರೇಟಾಗಿ ಬರಿತೀವಿ, ಆ ಪಾರ್ಟನ್ನು ಹೈಲೈಟ್ ಮಾಡಿದ್ದೀವಿ. ದಟ್ ಈಸ್ ಇಂಟರ್ಸೆಕ್ಷನ್ಗೆ ವೆನ್ ಡಯಾಗ್ರಾಮ್. ಥರ್ಡ್ ಬಂದುಬಿಟ್ಟು ಎ ಮೈನಸ್ ಬಿಯಲ್ಲಿ ಏನು ಮಾಡ್ತಿದ್ವಿ, ಎಲ್ಲಿರೋದನ್ನು ಬರಿತಿದ್ವಿ, ಬಿ ಎಲ್ಲಿರೋದನ್ನು ಬರಿತಿರ್ಲಿಲ್ಲ. ಇವಾಗ ಇಲ್ಲಿ ಬಿ ಎಲ್ಲಿರೋದು ಸೇಮ್ ಇರೋ ಸೆಟ್ಸ್ ಇಲ್ಲಿದೆ, ಎಲ್ಲಿ ಬರೀ ಎ ಮಾತ್ರ ಇರೋ ಸೆಟ್ಸ್ ಇಲ್ಲಿದೆ. ಸೊ ಅದಕ್ಕೆ ಎ ಮೈನಸ್ ಬಿಯನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀರಾ. ಅದೇ ಇವಾಗ ಉಲ್ಟಾ ಬರೀರಿ, ಬಿ ಮೈನಸ್ ಎ ಅಂದ್ರೇನು, ಬಿ ಎಲ್ಲಿರೋದು ಬರಿತೀವಿ, ಎ ಎಲ್ಲಿರೋದು ಬರೆಯಲ್ಲ. ಸೊ ಅದಕ್ಕೆ ಬಿ ಪಾರ್ಟ್ ಮಾತ್ರ ಹೈಲೈಟ್ ಆಗಿದೆ. ಸಬ್ಸೆಟ್, ಈ ಸಬ್ಸೆಟ್ನ ಈ ಥರನೂ ಡಿನೋಟ್ ಮಾಡ್ತಾರೆ, ನೆನಪಿರಲಿ, ಸಬ್ಸೆಟ್ಟಿಗೆ ಈ ಥರನೂ ಡಿನೋಟ್ ಮಾಡ್ತಾರೆ. ಇವಾಗ ಬಿ ಅನ್ನೋದು ಒಂದು ಸೆಟ್ಟು, ಆ ಸೆಟ್ಟಲ್ಲಿ ಬಿ ಇಸ್ ಈಕ್ವಲ್ ಟು ಸಮ್ ನಂಬರ್ಸ್ ಇದೆ, ಅದರಲ್ಲಿ ಎ ಒಂದು ಸ್ವಲ್ಪ ನಂಬರ್ಸ್ ಮೇಲೆ ಸಪ್ರೇಟಾಗಿ ಎ ಅಲ್ಲಿ ಬರೆದಿದ್ದೀವಿ. ಸೊ ವಾಟ್ ಈಸ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಸಬ್ಸೆಟ್ ಅಂದರೆ ಏನು, ಈ ಸೆಟ್ಟಲ್ಲಿರೋದು ಸಪ್ರೇಟಾಗಿ ಒಂದು ಸ್ವಲ್ಪ ಅದರಲ್ಲಿರೋ ನಂಬರ್ಸನ್ನು ತೊಗೊಂಡು ಸಪ್ರೇಟಾಗಿ ಬರೆಯೋದನ್ನು ಸಬ್ಸೆಟ್ ಅಂತಾರೆ. ಅದನ್ನು ಇಲ್ಲಿ ತೋರಿಸ್ತಿರೋದು. ಬಿ ಈಸ್ ಅ ಸೆಟ್, ಅದರಲ್ಲಿ ಸ್ವಲ್ಪ ಸೆಟ್ನ ಸಪ್ರೇಟಾಗಿ ಬರೀತಿದ್ದೀವಿ, ದಟ್ ಈಸ್ ಎ, ದಟ್ ಈಸ್ ಕಾಲ್ಡ್ ಸಬ್ಸೆಟ್. ಸಬ್ಸೆಟ್ನ ಹಿಂಗೆ ಬರೀತೀರಾ. ವೆನ್ ಡಯಾಗ್ರಾಮ್, ದಿಸ್ ಈಸ್ ಫಾರ್ ಕಾಂಪ್ಲಿಮೆಂಟ್. ಅದೇ ಕಾಂಪ್ಲಿಮೆಂಟಿಗೆ ಫಾರ್ಮುಲಾ ಏನಿತ್ತು, ಎ ಆಫ್ ಸಿ ಕಾಂಪ್ಲಿಮೆಂಟ್ ಅಂತ ಹೇಳ್ಕೊಟ್ಟಿದ್ನಲ್ಲ, ಯೂನಿವರ್ಸಲ್ ಸೆಟ್ ಮೈನಸ್ ಎ ಅನ್ನೋದು ಆಲ್ರೆಡಿ ಒಂದು ಸೆಟ್ಟು, ಅದರಲ್ಲಿರೋ ನಂಬರ್ಸನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಬರೀಬೇಕು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಔಟ್ಸೈಡ್ ಪಾರ್ಟನ್ನು ಹೈಲೈಟ್ ಮಾಡಿದ್ದೀವಿ. ಸೊ ವೆನ್ ಡಯಾಗ್ರಾಮ್ ಏನು ಅಂತ ಒಂದು ಬೇಸಿಕ್ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಫಾರ್ ಯು ಗೈಸ್ ವರ್ಡ್ ಪ್ರಾಬ್ಲಮ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಾರ್ ಅಸ್ ನಮಗೆ ಬರೀ ಇದಿಷ್ಟು ಫಾರ್ಮುಲಾಸ್ ಕೊಟ್ಟು 1 2 3 4 ಈ ಒಂದು 4 ಫಾರ್ಮುಲಾಸ್ ಮಾತ್ರ ನೋಡ್ಕೊಳ್ಳಿ ಸಾಕು, ಮಿಕ್ಕಿದ್ದನ್ನೆಲ್ಲ ನೀವು ಓನಾಗಿ ಮಾಡ್ತೀರಾ ಅಂದಿದ್ರು. ಪ್ಲಸ್ ಏನಂದರೆ ನಮ್ಗೆ ಕೊಟ್ಟಿರೋ ಕ್ವಶನ್ಸಲ್ಲಿ ನಾವೇ ಫಾರ್ಮುಲಾ ಆರಾಮಾಗಿ ನೆನಪು ಮಾಡ್ಕೊಬೋದಾಗಿತ್ತು. ಬಟ್ ಫಾರ್ ಯು ನಾನು ನೋಡಿದ ಕ್ವಶನ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಾನು ಇದನ್ನು ಹೇಳ್ಕೊಡೋಕ್ಕೆ ಹೋಗಲ್ಲ. ಇಫ್ ಅದು ಬಂತು ಅಂದರೆ ಐ ಡೋಂಟ್ ನೋ ವಾಟ್ ಯು ಆರ್ ಗೋನ್ ಡೂ, ಬಟ್ ಅದನ್ನು ಹೇಳ್ಕೊಟ್ಟು ಆಮೇಲೆ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಓಕೆನಾ. ಸೊ ಅದೊಂದು ಟಾಪಿಕ್ ನಾನು ಸ್ಕಿಪ್ ಮಾಡ್ತಿದ್ದೀನಿ, ಮಿಕ್ಕಿದೆಲ್ಲ ಹೇಳ್ಕೊಡ್ತೀನಿ, ಸೊ ಡೋಂಟ್ ವರಿ. ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ಟೂ ಸೆಟ್ಸ್. ಮಲ್ಟಿಪ್ಲೈಡ್ ವ್ಯಾಲ್ಯೂ ಆಫ್ ಟೂ ಸೆಟ್ಸ್ ಇಸ್ ಕಾಲ್ಡ್ ಆಸ್ ಕಾರ್ಟೀಷಿಯನ್ ಪ್ರಾಡಕ್ಟ್. ಅದನ್ನು ನಾವು ಹೇಗೆ ಬರಿತೀವಿ, ಒಂದು ಕಾರ್ಟೀಷಿಯನ್ ಪ್ರಾಡಕ್ಟ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅದು ಇಂಪಾರ್ಟೆಂಟು. ಸಿಂಪಲಾಗಿ ಹೇಳ್ಕೊಂಡು ಹೋಗ್ತೀನಿ, ನೋಡ್ಕೊಬೇಡಿ. ದಿಸ್ ಒನ್ ಸೇ ಬಲ ಕಾರ್ಟೀಷಿಯನ್ ಪ್ರಾಡಕ್ಟ್. ಅದು ಕಾರ್ಟೀಷಿಯನ್ ಪ್ರಾಡಕ್ಟ್ ಏನಿಗೆ ಬೇಕು, ಕಾರ್ಟೀಷಿಯನ್ ಪ್ರಾಡಕ್ಟ್ ಬಿಕಾಸ್ ಇದೆ ರಿಲೇಷನ್ಸ್ ಅಂತಾರಲ್ಲ, ಅದು ಇದರಲ್ಲೇ ಬರೋದು. ಎ ಈಸ್ 1 2 -1 8, ಓಕೆನಾ. ಬಿ ಈಸ್ 3 4 and 5. ಎ ಇಂಟು ಬಿ ಇದನ್ನು ಕೇಳ್ತಾರೆ. ವಾಟ್ ಯು ಹ್ಯಾವ್ ಟು ಡೂ, 1 into 3 ಮಾಡ್ತೀರಾ? ನೋ. ಏನು ಮಾಡ್ತೀರಾ ಅಂದರೆ ಈ 1ಅನ್ನು ಎಲ್ಲ ನಂಬರ್ ಜೊತೆ ಬರೀತೀರಾ. ಬ್ರ್ಯಾಕೆಟ್ 1, 3, ಬ್ರ್ಯಾಕೆಟ್ 1, 4, ಬ್ರ್ಯಾಕೆಟ್ 1, 5. ಅದೇ ಥರ ಇವಾಗ 2 ಅಲ್ಲಿ ಮಾಡ್ತೀರಾ. 2 ಒಂದೇ ಲೈನಲ್ಲಿ ಬರ್ಕೊಂಡು ಹೋಗ್ಬೋದು, ನಿಮ್ಗೆ ಅರ್ಥ ಆಗಲಿ ಅಂತ ಸೆಕೆಂಡ್ ಲೈನಲ್ಲಿ ಬರೀತಿದ್ದೀನಿ. 2, 3, 2, 4, 2, 5. ನೆಕ್ಸ್ಟು -1 ಬರೀತೀರಾ. -1, 3, -1, 4, -1, 5. ನೆಕ್ಸ್ಟು 8 ಜೊತೆ 8, 3, 8, 4, 8, 5. ಏನು ಮಾಡಿದ್ದೀರಾ ಇವಾಗ, ಇದರಲ್ಲಿ ಎಲ್ಲ ಕಂಬೈನ್ ಮಾಡ್ಕೊಂಡು ಒಂದು ಸೆಟ್ ಮಾಡಿದ್ದೀರಾ, ಒಂದು ಹೊಸ ಸೆಟ್ ಬರ್ತಿದೆ. ದಿಸ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಅ ಸೆಟ್, ದಿಸ್ ಈಸ್ ಕಾಲ್ಡ್ ಆ್ಯಸ್ ರಿಲೇಷನ್. ಅಂದರೆ ಏನು, a combination of two sets or a Cartesian product is called as a relation, ಓಕೆನಾ. ಇವಾಗ ಆ ರಿಲೇಷನ್ ಬೇಸಿಸ್ ಮೇಲಿರೋ ಟಾಪಿಕ್ಸ್ನ ಕವರ್ ಮಾಡ್ಕೊಂಡು ಹೋಗೋಣ. ಇವಾಗ ದಿಸ್ ಇಸ್ ಕಾಲ್ಡ್ ಆಸ್ ರಿಲೇಷನ್ ಆರ್ ಅನ್ನೋದು ಒಂದು ರಿಲೇಷನ್, ಓಕೆನಾ. ಇದನ್ನು ಆರಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಎನಿ ಲೆಟರ್ಸ್ ಯು ವಾಂಟ್, ಓಕೆ. ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ರೂಲ್, ಇದೇ ನಂಬರಲ್ಲಿ ನೀವು ಬರೀಬೇಕು, ಇದೇ ನಂಬರಲ್ಲಿ ಬರೀರಿ ಅಂತ ಏನೂ ಇಲ್ಲ. ಸೊ ಡೋಂಟ್ ವರಿ ಅಬೌಟ್ ದಟ್. ರಿಲೇಷನ್ ಅಂತ ಬಂದಾಗ ಈ ಥರ ಕಾಂಬಿನೇಷನ್ಸಲ್ಲಿ ಬರೆಯೋದನ್ನು ರಿಲೇಷನ್ಸ್ ಅಂತ ಹೇಳ್ತಾರೆ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟು ನಾನ್ ಎಂಪ್ಟಿ ಸೆಟ್ಸ್, ದೆನ್ ಅ ರಿಲೇಷನ್ ಆರ್ ಇಸ್ ಅ ಸಬ್ಸೆಟ್ ಆಫ್ ಎ ಇಂಟು ಬಿ.
ಇವಾಗ ಇದು ಮಲ್ಟಿಪ್ಲಿಕೇಶನ್ ಮಾಡಿದೆ ಅನ್ನಲ್ಲ, ದಟ್ ಈಸ್ ಓನ್ಲಿ ದ ಸೇಮ್, ಅದರ ಬಗ್ಗೆನೇ ಹೇಳ್ತಿದ್ದಾರೆ. ಇವಾಗ ಅದನ್ನು ಸೈಡ್ಗೆ ಇಕ್ಕಿ ಇದೇ ಇದರಲ್ಲಿ ರಿಲೇಷನ್ನಲ್ಲಿ ದೆರ್ ಇಸ್ ಅನದರ್ 2 ಟಾಪಿಕ್ ಕಾಲ್ಡ್ ಆಸ್ ಡೊಮೈನ್ ಆ್ಯಂಡ್ ರೇಂಜ್. ಡೊಮೈನ್ ಅಂದರೆ ಏನು? ದ ಕಲೆಕ್ಷನ್ ಆಫ್ ಆಲ್ ಫಸ್ಟ್ ಎಲಿಮೆಂಟ್ಸ್ ಇನ್ ಎ ರಿಲೇಷನ್ ಇಸ್ ಕಾಲ್ಡ್ ರೇಂಜ್, ಡೊಮೈನ್. ಇವಾಗ ಇಲ್ಲಿ ಫಸ್ಟ್ ನಂಬರ್ಸ್ ಏನಿದೆ ಬ್ರ್ಯಾಕೆಟ್ಸ್ ಒಳಗಡೆ 1, 2, -1, 5, ದಿಸ್ ಈಸ್ ಕಾಲ್ಡ್ ಎಸ್ ಡೊಮೈನ್ ಆಫ್ ಎ ರಿಲೇಷನ್. ರೇಂಜ್ ಅಂತ ಹೇಳಿದರೆ ದ ನಂಬರ್ಸ್ ವಿಚ್ ಆರ್ ರಿಪೀಟೆಡ್, ಲೈಕ್ ಸೆಕೆಂಡ್ ನಂಬರ್ ಏನಿದೆ ಅದನ್ನು 3, 4, 5, ದಿಸ್ ಈಸ್ ಕಾಲ್ಡ್ ಎಸ್ ಅ ರೇಂಜ್. ಡೊಮೈನ್ ಅಂದರೆ ಏನು, ರೇಂಜ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ಥರನೂ ಕೇಳ್ಬೋದು. ಇವಾಗ ಒಂದೇ ಒಂದು ಸೆಟ್ ಕೊಟ್ಬಿಟ್ಟು A ಇಂಟು A ಅಂತಲೂ ಕೇಳ್ಬೋದು, ಲೈಕ್ ಮಲ್ಟಿಪ್ಲೈ 2 ಸೆಟ್ಸ್ ಅಂತಲೂ. ಈವನ್ ದಟ್ ಈಸ್ ಆಲ್ಸೋ ಪಾಸಿಬಲ್. ಇದನ್ನೇ ಮತ್ತು ಇದ್ರ ಜೊತೆ ಲೈಕ್ ಇದನ್ನೇ A ಇಂಟು A ಅಂತ ಬರೆದ್ರೆ 1, 1 ಬ್ರ್ಯಾಕೆಟಲ್ಲಿ 1, 2, 1, -1, 1, -8 ಮತ್ತು 2, 1, 2, 2, 2, -1, 2, -8 ಆ ಥರ ಇದ್ರ ಜೊತೆನೇ ಸೇಮ್ ಹಿಂಗೆ ಇದು ಹಿಂಗೆ ಬರೆದ್ರು ಅದೇ ಥರ A ಸೆಟ್ಟಲ್ಲಿ ಬರಿತೀರ. 2 ಸಲ ಹಿಂಗೆ ಬರ್ಕೊಂಬಿಡಿ. 1, 2, -1, 8, 1, 2, -1, 8 ಇದ್ರದ್ದೇ ಮಲ್ಟಿಪ್ಲೈ ಹಿಂಗೆ ಮಾಡ್ತಿರಲ್ಲ, ಇದರಲ್ಲಿ ಹಿಂಗೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಥರ ಇಲ್ಲಿ ಬರೀರಿ ಅಷ್ಟೇ. ಓಕೆನಾ? ನೆಕ್ಸ್ಟು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್, ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಲೆಟ್ಸ್ ಸಿಂಪ್ಲಿ ಮೂವ್ ಆನ್, ಬಿಕಾಸ್ ನಿಮಗೆ ಟಾಪಿಕ್ಸ್ ಬೇಗ ಕವರ್ ಆಗಬೇಕು. ಇವಾಗ ಫಸ್ಟು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನಿಮಗೆ. ಇಫ್ A is a set and B is a set, find a relation R A to B defined by A. ಅದೇ ಆರಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ, x, y. ಇವಾಗ ಸಿಂಪಲಾಗಿ x, y ಏನಮ್ಮ ಇದು ಹೊಸ ಏನೋ ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಅಂತ ತಲೆ ಕೆಡಿಸ್ಕೊಬೇಡ. ಇವಾಗ ಇಲ್ಲಿ ಫಸ್ಟ್ ಟರ್ಮ್, ಇವಾಗ ಬ್ರ್ಯಾಕೆಟಲ್ಲಿ ಫಸ್ಟ್ ಟರ್ಮ್ ಏನು x, ಸೆಕೆಂಡ್ ಟರ್ಮ್ನ y ಅಂತ ಡಿನೋಟ್ ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ? ಅದರಲ್ಲಿ ಇದನ್ನು ಸಚ್ ದಟ್ ಅಂತ ಕರೀತಾರೆ. ಇಫ್ ಯು ಡೋಂಟ್ ನೋ ವಾಟ್ ಈ ಬಾರ್ ಅಂದರೆ ಏನು ಅಂದರೆ ಸಚ್ ದಟ್ ಮೀನಿಂಗ್ ಇನ್ ಮ್ಯಾಕ್ಸ್. ಇವಾಗ ಸದ್ಯಕ್ಕೆ ಇಲ್ಲಿ y is equal to 2x + 1. ವೈಗೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ವೈಯಲ್ಲಿ ಏನು 2x + 1 ಅಂತ ಬರಬೇಕು ಅಂತ. ಫಸ್ಟ್ ಬಿಫೋರ್ ಯು ಫೈಂಡ್ ಎನಿಥಿಂಗ್, ಇವಾಗ A ಇಂಟು B ಇಲ್ಲಿ ಕ್ವಶನ್ ಕೊಟ್ಟಿದ್ದಾರಲ್ವಾ, A ಇಂಟು B ಅಂತ ಬರ್ಕೊಬಿಡಿ. ಇಲ್ಲಿ 1, 1, ಮತ್ತು 1, 2. ಸೊ ಅದೇ ಥರ ಟೋಟಲಾಗಿ ಎಲ್ಲಿವರೆಗೂ ಬರುತ್ತೆ 5, 4ವರೆಗೂ ಬರುತ್ತೆ. ಫುಲ್ ರಿಲೇಷನ್ಸ್ ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ 2 ಡಿಜಿಟ್ ಬರಬಿಟ್ಟು ಹಿಂಗೆ ಲೈನ್ ಡಾಟ್ ಹಾಕ್ಬಿಟ್ಟು 5, 4 ಎಂಡಿಂಗ್ ಡಿಜಿಟ್ ಏನು ಬರುತ್ತೋ ಅದನ್ನು ಬರೆದ್ರೂ ಸಾಕು. ಬಿಕಾಸ್ ನೀವು ಕಂಡುಹಿಡಿಬೇಕಾಗಿರುತ್ತೆ ಈ ಕ್ವಶನ್ನ. ಇದನ್ನು ಯಾರೂ ಚೆಕ್ ಮಾಡಲ್ಲ. ಓಕೆನಾ? A ಇಂಟು B ಅಂತ ಬರೆದ್ಬಿಟ್ಟು ಈ ಥರ ಬರೀತಿ. ಓಕೆನಾ? ರಿಲೇಷನ್ ಫುಲ್ಲಾಗಿ ಇಲ್ಲಿ ಮಧ್ಯದಲ್ಲಿ ಏನೇನಿದೆಯೋ ಅದಷ್ಟು ದೊಡ್ಡದಾಗಿ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಕ್ಸಾಮಲ್ಲಿ. ಸೊ ರಿಲೇಷನ್ನ ನಾವು ಕಂಡುಹಿಡಿಬೇಕಂದ್ರೆ ಏನು ಕಂಡೀಷನ್ ಕೊಟ್ಟಿದ್ದಾರೆ x, yಯಲ್ಲಿ ಸಚ್ ದಾಟ್ y ಏನು 2x + 1. ಈ y ಅನ್ನೋ ಜಾಗದಲ್ಲಿ ಏನಿರಬೇಕು, ಈ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಬೇಕು. ಇವಾಗ ರಿಲೇಷನಲ್ಲಿ ಇದಿಷ್ಟು ಇದೆ, r is equal to x 1 ಅಂತ ಹಾಕ್ಕೊಂಡ್ರಿ. y ಇಲ್ಲಿ 1 ಅಂತ ಹಾಕ್ಕೊಳ್ಳೋಕ್ಕಾಗಲ್ಲ. ವೈ ಬಿಕಾಸ್ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. y ಕಂಡೀಷನ್ ಏನು, ಇವಾಗ x ಅನ್ನೋದು 1 ಅಲ್ವಾ, ಫಸ್ಟ್ ನಂಬರ್ ಇಸ್ x ಅಲ್ವಾ. ಸೊ 1 × 2 ಏನು 2, 2 + 1 3. ಇವಾಗ ಇಲ್ಲಿ ಏನು ನಂಬರ್ ಹಾಕಿರ್ತೀವಿ ಅದನ್ನು ಈ ಈಕ್ವೇಷನ್ ಜೊತೆ ಇದು ಸಾಲ್ವ್ ಮಾಡಿಕೊಂಡು ಅಲ್ಲಿ ಏನು ನಂಬರ್ ಬರುತ್ತೋ ಆ ನಂಬರ್ ಬರೀಬೇಕಿಲ್ಲಿ. ಆ ನಂಬರಲ್ಲಿರೋ ರಿಲೇಷನ್ ಇಲ್ಲಿ ಏನಾದ್ರು ಇತ್ತು ಅಂದರೆ ಅದನ್ನು ಮಾತ್ರ ಬರೆಯೋಕ್ಕಾಗೋದು. ಇವಾಗ ನಮಗೆ 3 ಅಂತ ಬಂತು. ಈ ರಿಲೇಷನ್ ಬರೀಬೇಕಾದ್ರೆ 1, 1, 1, 2, 1, 3. 1, 3 ಅನ್ನೋ ರಿಲೇಷನ್ ನಮ್ಗೆ ಬರುತ್ತಿದೆ ತಾನೆ. ಸೊ ಅದನ್ನು ಮಾತ್ರ ಬರಿಬೋದು. ನೆಕ್ಸ್ಟು ಇವಾಗ ಮತ್ತೆ ಇಲ್ಲೇನಿದೆ ನಂಬರು 2 ಅಂತ ಬರ್ಕೊಂಡ್ರಿ ಸೆಕೆಂಡ್ ನಂಬರ್. ಇವಾಗ 2ಗೂ ಇದೆ, ಇವಾಗ x ಜಾಗದಲ್ಲಿ 2 ಬಂದುಬಿಡ್ತು. ಓಕೆನಾ? y ಜಾಗದಲ್ಲಿ ಏನು ಬರಬೇಕು 2 × 2 ಏನು 4, 4 + 1 5. 2 ಮತ್ತು 5 ರಿಲೇಷನ್ ಇದೆಯಾ ನೋಡಿ. 2, 1, 2, 2, 2, 3, 2, 4 ಇಲ್ಲ. ಏನಾಯಿತು, ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ರಿಲೇಷನ್ ಅಂದರೆ ಏನು, ಸಿಂಪಲ್ಲಾಗಿ ಇದು ಬರೆಯೋದನ್ನು ರಿಲೇಷನ್ ಅಂತ ಹೇಳಿದೆ. ಆ ರಿಲೇಷನಲ್ಲಿ ಇದನ್ನು ಫಸ್ಟ್ ಟರ್ಮ್ನ x ಅಂತಾರೆ, ಸೆಕೆಂಡ್ ಟರ್ಮ್ನ y ಅಂತಾರೆ. ಓಕೆನಾ? x, y, x, y, x, y ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಏನು ಅಂದರೆ ವೈಗೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಕಂಡೀಷನ್ ಏನಪ್ಪ ಅಂದರೆ ಇವಾಗ ಎಕ್ಸಲ್ಲಿ ಇವಾಗ ಫಸ್ಟ್ ನಂಬರ್ x ಅಲ್ವಾ,
ಸೆಕೆಂಡ್ ನಂಬರ್ ವೈ ಬರಿಬೇಕಾದ್ರೆ ವೈಯಲ್ಲಿ ಇದು ಒಂದು ಕಂಡೀಷನ್ ಕೊಟ್ಟಿದ್ದೀನಿ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಕಂಡೀಷನ್ ಏನು, ಎಕ್ಸ್ 2 ಇಂಟು ಎಕ್ಸಲ್ಲಿ ಏನು 1 ಅಲ್ವಾ, 2 ಇಂಟು 1 2 2 + 1 3, ಈ ಥರ 2 + 1 3 ಅಂತ ಬಂತಲ್ಲ. ಇವಾಗ ವೈ 3 ಆ 3 ಅನ್ನೋ ಒಂದು ರಿಲೇಷನ್ ಇಲ್ಲಿ ಇತ್ತು ಅಂದರೆ ಮಾತ್ರ ಬರೀರಿ, ಇಲ್ಲಾಂದರೆ ಬರೆಯೋಕ್ಕೆ ಹೋಗಬೇಡಿ. ದಟ್ ಈಸ್ ದಿ ಕಂಡೀಷನ್. ಅದನ್ನು ನೋಡ್ಕೊಂಡು ನಾವು ಬರಿಬೇಕು. ಇವಾಗ 2 ಬರಿಬೋದಾಗಿತ್ತು, ಬಟ್ 2 ಏನು 5 ಅಂತ ಇದೆ. ಅದೇ ನಮಗೆ ಇಲ್ಲಿ 2, 5 ಅನ್ನೋ ಯಾವುದು ರಿಲೇಷನ್ ಸಿಗೋಲ್ಲ. 5, 2 ಅಂತ ಸಿಗುತ್ತೆ ನಿಮಗೆ ಬೇಕಿದ್ರೆ, 5, 2 ಸಿಗುತ್ತೆ. ಅದನ್ನು ಉಲ್ಟಾ ಮಾಡಿ ಬರಿಬೋದಾ ಅಂತ ಕೇಳ್ಬೋದು. ನೋ, ಆ ಥರನೂ ಬರೆಯೋಕ್ಕಾಗಲ್ಲ. ಓನ್ಲಿ 2, 5 ಅನ್ನೋ ಇರೋ ರಿಲೇಷನ್ ಮಾತ್ರ ಬರಿಬೋದು. ಓಕೆ, ಇವಾಗ ನೆಕ್ಸ್ಟ್ ಯಾವುದೇ ನಂಬರ್ ಹಾಕಿದ್ರು ಅದು ದೊಡ್ಡದಾಗಿರೋ ನಂಬರ್ ಬರುತ್ತೆ. ಸೊ ನಮ್ಗೆ ಬರೋಲ್ಲ ಅಂತ ಡೈರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಲೀವ್. ಅದೇ ಥರ ಇವಾಗ ಇನ್ನೊಂದು ಸಾಲ್ವ್ ಮಾಡೋಣ. ಮತ್ತೆ ಬರೆಯೋಕ್ಕೆ ಹೋಗಲ್ಲ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಇವಾಗ ಇಲ್ಲೊಂದು ರಿಲೇಷನ್, ಇವಾಗ ಒಂದು ಸೆಟ್ ಕೊಟ್ಟಿದ್ದಾರೆ, ರಿಲೇಷನ್ ಬರೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಫೈಂಡ್ ದಿ ಡೊಮೈನ್ ಆ್ಯಂಡ್ ರೇಂಜ್. ಓಕೆನಾ. ಇವಾಗ ಫಸ್ಟ್ A ಇಂಟು B ಅಂತ ಬರ್ಬಿಟ್ಟು ಸುಮ್ಮನೆ ಇಲ್ಲಿ ಬರ್ಕೊಂಡಿದ್ದಾರೆ ಅವರು. ಇದ್ರದ್ದು ಪ್ರಾಡಕ್ಟ್ ಏನು ಬರಬೇಕು ಅದನ್ನು ಬರ್ಕೊಂಡಿದ್ದಾರೆ. ಫುಲ್ ಬರ್ದಿಲ್ಲ, ಬಿಕಾಸ್ ಅದು ಬರೆದ್ರೆ ಟೈಮ್ ಆಗುತ್ತೆ. ರಿಲೇಷನ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ ವೈ ಸೇಮು. ಅದರ ಕಂಡೀಷನ್ ಏನು, ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಏನು ಹೇಳ್ತಿರೋದು, ಇವಾಗ ಎಕ್ಸ್ ಫಸ್ಟ್ ನಂಬರ್ ಏನು ಬರಿತೀವೋ ಅದು ನೆಕ್ಸ್ಟು ಅದಕ್ಕಿಂತ ದೊಡ್ಡದಾಗಿರೋ ನಂಬರ್ ಹಾಕಿ, ಅಥವಾ ಅದಕ್ಕೆ ಈಕ್ವಲ್ ಆಗಿರೋ ನಂಬರ್ ಮಾತ್ರ ಹಾಕೋಕ್ಕಾಗೋದು, ಬೇರೆ ನಂಬರ್ ಹಾಕೋಕ್ಕಾಗಲ್ಲ. ಸೊ ಈ ರಿಲೇಷನಲ್ಲಿ 2 ಅಂತ ಇವಾಗ ಬರಿತಿದ್ದೀರಾ ಫಸ್ಟ್ ಡಿಜಿಟು, ಅದಕ್ಕಿಂತ ದೊಡ್ಡದಾಗಿರೋ ನಂಬರ್ ಯಾವ್ದಾದ್ರು ಕಾಂಬಿನೇಷನಲ್ಲಿ ಇತ್ತು ಅಂದರೆ ಮಾತ್ರ ಬರಿಬೋದು. ಸೊ ಇವಾಗ ಇಲ್ಲಿ 2, 1 ಅದು ಸ್ಯಾಟಿಸ್ಫೈ ಆಗೋಲ್ಲ ಈ ಕಂಡೀಷನ್ಗೆ. ಸೊ ಸ್ಕಿಪ್. 2, 5 ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಅದನ್ನು ಬರೀತಿದ್ದಾರೆ. 2, 7 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಬರೀತಿದ್ದಾರೆ. 2, 9 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಏನು 2 ಎಕ್ಸ್ ಅನ್ನೋದು ವೈಗಿಂದ ಚಿಕ್ಕದು. ಲೈಕ್ ಅದೇ ತಾನೇ ಇಲ್ಲಿ ಕೇಳಿರೋದು, ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಎಕ್ಸ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಯಾ ರಿಷಿ ಕನ್ಫ್ಯೂಸ್ ಮಾಡಬೇಡಕೊಂಡು, ಪಾಪ ಅವರೇ ಕನ್ಫ್ಯೂಸ್ ಆಗಿದ್ದಾರೆ ಸುಮ್ಮನೆ. ಸಾರಿ ದಿಸ್ ಇಸ್ ಲೆಸ್ಸರ್ ದ್ಯಾನ್ ರಿಷಿ. ಇವಾಗ 2 5ಗಿಂತ ಚಿಕ್ಕದಲ್ವಾ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ ತಾನೆ. ಸೊ ಅದಕ್ಕೆ ಬರೆದಿರೋದು. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ, 4, 1 ಇವಾಗ 4 ದೊಡ್ಡದು, 4 ಈಸ್ ಗ್ರೇಟರ್ ದ್ಯಾನ್ ವೈ. ಸೊ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಏನು ಈ ಕಂಡೀಷನ್ ಏನು, ಎಕ್ಸ್ ಮಸ್ಟ್ ಬಿ ಸ್ಮಾಲರ್ ದ್ಯಾನ್ ವೈ. ವೈ ಇವಾಗ ಇಲ್ಲಿ ಸೆಕೆಂಡ್ ನಂಬರ್ ಏನಿರುತ್ತೆ ಅದಕ್ಕಿಂತ ಚಿಕ್ಕದಾಗಿರೋ ನಂಬರ್ ಮಾತ್ರ ಇಲ್ಲಿ ಇರಬೇಕು ಅಂತ. ಸೊ 4, 5 ಮಾತ್ರ ಬರಿಬೋದು ನಾವು. 4, 7 4, 9 ಅದನ್ನು ಬರಿಬೋದು, ಬೇರೆದು ಯಾವುದೋ ಬರೆಯೋಕ್ಕಾಗಲ್ಲ. ಸೇಮ್ ಗೋಸ್ಟು 6, 1 6, 5 ಬರೆಯೋಕ್ಕಾಗಲ್ಲ. ಏನಕ್ಕೆ, 6 ದೊಡ್ಡ ನಂಬರು, ಇದು ಅದಕ್ಕಿಂತ ಚಿಕ್ಕದು. ಸೊ 6, 7 ದೊಡ್ಡದಲ್ವಾ, ಸೊ ಅದನ್ನು ಬರೆದಿದ್ದೀವಿ ಬಿಕಾಸ್ ದಿಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಸಿಂಪಲ್ಲಾಗಿ ಅಲ್ಲಿ ಏನು ಕಂಡೀಷನ್ ಕೊಡ್ತಾರೋ ಆ ಕಂಡೀಷನ್ನು ಅದು ಸ್ಯಾಟಿಸ್ಫೈ ಆಗಬೇಕು ಇಲ್ಲಿ ಬರೆಯೋ ರಿಲೇಷನ್. ಓಕೆನಾ. ನೆಕ್ಸ್ಟ್ ಏನು ಕೇಳಿದರೆ, ಫೈಂಡ್ ದಿ ಡೊಮೈನ್ ಆ್ಯಂಡ್ ರೇಂಜ್. ಡೊಮೈನ್ ಆ್ಯಂಡ್ ರೇಂಜ್ ಅಂದರೆ ಏನು ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಡಿಜಿಟ್ಸ್ನ ಡೊಮೈನ್ ಅಂತ ಕರೀತಾರೆ, ಸೆಕೆಂಡ್ ಡಿಜಿಟ್ನ ರೇಂಜ್ ಅಂತ ಕರೀತಾರೆ. ಇಲ್ಲಿ ಡೊಮೈನ್ ಏನು 2, 4, 6, 8, ರೇಂಜ್ ಬಂದುಬಿಟ್ಟು 5, 7, 9. ಓಕೆನಾ. ಇದು ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ರಿಫೈನ್ ಮಾಡ್ಕೊಂಡು ನೋಡಿ. ಸಿಂಪಲ್ಲಾಗಿ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೆಯೋದನ್ನು ಎಕ್ಸು ಮತ್ತು ವೈಯಿಂದ ಡಿನೋಟ್ ಮಾಡ್ತಿದ್ದೀವಿ. ಆ ಎಕ್ಸು ಮತ್ತು ವೈನ ಅದ್ರ ಜೊತೆ ಒಂದು ಕಂಡೀಷನ್ ಜೊತೆ ಕೊಟ್ಟಿದ್ದಾರೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋಂಥ ರಿಲೇಷನ್ನು, ಆ ಕಾಂಬಿನೇಷನ್ ಮಾತ್ರ ಬರೀಬೇಕು. ಆ ಕಾಂಬಿನೇಷನ್ ಎಲ್ಲಿಂದ ಸಿಗುತ್ತೆ ಅಂದರೆ ಇಲ್ಲಿ 2 ಸೆಟ್ ಕೊಟ್ಟಿದ್ದಾರೆ. 2 ಸೆಟ್ಟದು ಮಲ್ಟಿಪ್ಲೈಡ್ ವ್ಯಾಲ್ಯೂ ಹೆಂಗೆ ಬರಿತೇವೆ ಅಂತ ತೋರಿಸಿದ್ದೀನಿ ಇಲ್ಲಿ. ಇಷ್ಟು ದೊಡ್ಡದಾಗಿರುತ್ತೆ. ಇಷ್ಟರಲ್ಲಿ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋಂಥ ನಾವು ಯಾವುದೇ ಇದ್ರೂ ವ್ಯಾಲ್ಯೂಸ್ನ ಅದನ್ನು ಸಪ್ರೇಟಾಗಿ ಬರಿತೀವಲ್ಲ, ಅದನ್ನು ರಿಲೇಷನ್ ಅಂತ ಹೇಳ್ತಾ ಇದ್ದೀವಿ. ಓಕೆನಾ, ಅರ್ಥ ಆಯಿತಾ? ಇಫ್ ಯು ವಾಂಟ್, ನಾನಿಲ್ಲ ಹಿಂಗೆ ಇಕ್ಕಿರ್ತೀನಿ, ಯು ಕ್ಯಾನ್ ಪುಟ್ ದಿಸ್ ಕ್ವೆಶನ್ ಆ್ಯಂಡ್ ಟ್ರೈ ಔಟ್ ಯುವರ್ ಸೆಲ್ಫ್. ಇಲ್ಲಿ ಡಿಫ್ರೆಂಟ್ ಆಗಿದೆ. ಎಕ್ಸ್ ಪ್ಲಸ್ ವೈ ಮಸ್ಟ್ ಬಿ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 6 ಏನಂತ ಇದೆ. ಇವಾಗ ಏನೋ ಒಂದು ಸೆಟ್ ಕೊಟ್ಟಿದ್ದಾರೆ, 2 ಎ ಅಂತ ಕೊಟ್ಟಿದ್ದಾರೆ, ಅದು ಒಂದೇ ಸೆಟ್ ಕೊಟ್ಟಿರೋದು. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಎ ಇಂಟು ಎ ಹೆಂಗೆ ಮಾಡೋದು ಹೇಳಿ, ಇದೇ ಸೆಟ್ ಜೊತೆ ಇನ್ನೊಂದ್ಸಲಿ ಮಲ್ಟಿಪ್ಲೈ ಮಾಡೋದು. ಇವಾಗ 1, 1, 1, 2, 1, 3, 1, 4, 1, 5 ಅದೇ ಥರ ಬರುತ್ತೆ. ಟೋಟಲಾಗಿ ಎಲ್ಲಿವರೆಗೂ ಬರುತ್ತೆ, 5, 5ವರೆಗೂ ಬರುತ್ತೆ ಎಂಡಿಂಗು. ಕಂಡೀಷನ್ ಏನು ಕೊಟ್ಟಿದ್ದಾರೆ, ಇದು ಎಕ್ಸು ಮತ್ತು ವೈಯು. ಓಕೆನಾ. ಎಕ್ಸ್ ಪ್ಲಸ್ ವೈ ನಾವು ಆ್ಯಡ್ ಮಾಡಿದ್ರೆ ಅದು 6ಗಿಂತ ಚಿಕ್ಕದಾಗಿರಬೇಕು, ಅಥವಾ ಅದಕ್ಕೆ ಈಕ್ವಲ್ ಆಗಿರಬೇಕು ಅಂಥ ಕಾಂಬಿನೇಷನ್ಸ್ ಮಾತ್ರ ಈ ರಿಲೇಷನ್ ಒಳಗಡೆ ಬರೆಯೋಕ್ಕಾಗೋದು. ಅದನ್ನು ಬರೆದಿದ್ದೀವಿ. ನೀವು ಒಂದ್ಸಲಿ ಟ್ರೈ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ.
ಇಲ್ಲಿ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ ಇದೆ. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಆರ್ ಇನ್ವರ್ಸ್. ಈ ಥರ ಡಿನೋಟ್ ಮಾಡೋಣ ಇನ್ವರ್ಸ್ ಅಂತ ಹೇಳ್ತಾರೆ. ಇನ್ವರ್ಸ್ ಅಂತ ಹೇಳಿದರೆ ಯು ಹ್ಯಾವ್ ಟು ಜಸ್ಟ್ ಡೂ ಉಲ್ಟಾ. ಡೊಮೈನ್ನ ರೇಂಜ್ ಮಾಡಿ, ರೇಂಜ್ನ ಡೊಮೈನ್ ಮಾಡಿ. ಇವಾಗ 1, 1 ಸೇಮ್ ಇದೆ. 1, 2, 2, 1 ಆಯಿತು. 1, 3, 3, 1 ಆಯಿತು. ದಟ್ ಈಸ್ ಕಾಲ್ಡ್ ಇನ್ವರ್ಸ್. ಓಕೆನಾ. ನೆಕ್ಸ್ಟು ಇದೆಲ್ಲ ಬೇಸಿಕ್ಸು, ಸೊ ಬೇಡ. ಓಕೆ, ಫಂಕ್ಷನ್ಸ್. ಇವಾಗ ರಿಲೇಷನ್ಸ್ ಅಷ್ಟೇ ಸಾಕು. ರಿಲೇಷನ್ಸಲ್ಲಿ ಇನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಇವಾಗ ಫಂಕ್ಷನ್ಸು ನಿಮಗಿದೆ ಪ್ರಾಬ್ಲಮ್ ಜಾಸ್ತಿ. ಇವಾಗ 1 ಫಂಕ್ಷನು, ಆನ್ ಟು ಫಂಕ್ಷನು, ಬೈಜೆಕ್ಟಿವ್ ಫಂಕ್ಷನ್, ಈ 3 ಬರುತ್ತೆ. ಈ 3 ದಿಸ್ ಈಸ್ ಮೋಸ್ಟ್ ಸಿಂಪಲೆಸ್ಟ್ ಸಮ್ಸ್ ಇನ್ ಎಂಟೈರ್ ಮ್ಯಾಟ್ರಿಕ್ಸ್ ಅನ್ಬೋದು. ಸೊ ಇದನ್ನು ಮಾಡಿ ತೋರಿಸ್ತೀನಿ, ಅದನ್ನು ಓದ್ಕೊಳ್ಳಿ. ಓಕೆವಾ. ಓಕೆ, ನಾವು ಇವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡೋಷ್ಟು ಪೇಷನ್ಸು ನನಗಿಲ್ಲ, ಪ್ಲಸ್ ಕೇಳೋ ಪೇಷನ್ಸು ನಿಮಗಿಲ್ಲ ಅಂತ ನಮ್ಗೆ ಗೊತ್ತು. ಬಟ್ ಸ್ಟಿಲ್ ಲೀವ್. ಇವಾಗ ಡೈರೆಕ್ಟಾಗಿ ಕ್ವಶನ್ಸ್ ಹೋಗೋಣ, ಸೊ ದಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು ಕ್ವಶನ್ ಬರ್ಕೊತೀನಿ. f(x) = 4x - 3. ಫೈಂಡ್ ಇಟ್ ಈಸ್ ಬೈಜೆಕ್ಟಿವ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಓಕೆನಾ. ಇವಾಗ ಎಲ್ಲ 3 1 ಆನ್ 2 ಅದೆಲ್ಲ ಏನೇನಿದೆ ಅದೆಲ್ಲ ಜಲ್ದಿ ತೋರಿಸ್ತೀನಿ ನಿಮಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ f(x) ಅನ್ನೋದನ್ನು ಒಂದು ಫಂಕ್ಷನ್ ಅಂತ ಕರೀತಾರೆ. ಅದನ್ನು ಯಾಕೆ ಅಂತ ನನಗೆ ಕೇಳೋಕೆ ಹೋಗಬೇಡಿ. ಜಸ್ಟ್ ರಿಮೆಂಬರ್, ದಿಸ್ ಈಸ್ ಕಾಲ್ಡ್ ಆಸ್ ಅ ಫಂಕ್ಷನ್. ಇಲ್ಲಿ ಈ ಥರ ಬ್ರ್ಯಾಕೆಟಲ್ಲಿ ಏನಾದ್ರು ಎಕ್ಸ್ ಅಂತ ವೈ ಎನಿಥಿಂಗ್ ಏನಾದ್ರು ನಂಬರ್ಸ್ ಹಾಕಿದರೆ ಫಂಕ್ಷನ್ ಅಂತ ಕರೀತಾರೆ. = 4x - 3 ಅಂತ ಬರ್ತಾವ್ರೆ. ಇವಾಗ ಇದನ್ನು ಬೈಜೆಕ್ಟಿವ್ ಅಂತ ಕಂಡುಹಿಡಿಬೇಕು ಅಂದರೆ ನಮ್ಮ ಹತ್ರ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ದಟ್ ಈಸ್ 1, 1 ಆ್ಯಂಡ್ ಆನ್ 2 ಅನ್ನೋ 2 ಕಂಡೀಷನ್ ಇದೆ, ಅದು ಸ್ಯಾಟಿಸ್ಫೈ ಆಗಬೇಕು. ಅದು ಹೆಂಗೆ ಸ್ಯಾಟಿಸ್ಫೈ ಮಾಡ್ತಾರೆ? x1 = x2 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಇದರಲ್ಲಿ. ಅದನ್ನು ಹೆಂಗೆ ಬರಿತೀವಿ ಅಂತ ನೋಡಿ. f(x1) = 4x1 - 3. ಈ ಎಕ್ಸ್ನ ಏನು ಮಾಡ್ತಿದ್ದೀವಿ? x1 ಮಾಡ್ತಿದ್ದೀವಿ. ಓಕೆನಾ. ಸಿಂಪಲ್. f(x2) = 4x2 - 3. ಇವಾಗ x1 ಅಂತ ಹಾಕೊಂಡಿದ್ದೀನಿ, x2 ಅಂತ ಒಂದು ಹಾಕ್ಕೊಂಡಿದ್ದೀನಿ. ಅದು ಇಲ್ಲೂ ಅದೇ ಥರ ಹಾಕೋಬೇಕು. ಇಲ್ಲಿ ಏನು ಹಾಕೊತಾರೋ ಅದೇ ಥರ ಇಲ್ಲಿ ರೆಪ್ಲಿಕಾ ಇರಬೇಕು. ಓಕೆನಾ. ಇವಾಗ ಇಲ್ಲಿ x ಅಂತ ಇತ್ತು, ಅದಕ್ಕೆ ಇಲ್ಲಿ x ಅಂತ ಬರೆದ್ರಿ. ಇಲ್ಲಿ x1 ಅಂತ ಹಾಕೊಂಡ್ರೆ ಅದಕ್ಕೆ x1 ಅಂತ ಹಾಕೊಂಡ್ರಿ. ಆನ್ 2 ಅಂದರೆ ಏನು? f(x1) = f(x2) ಈ ಥರ ಬರ್ಕೊತೀರಾ. ಕೊನೆಯಲ್ಲಿ ನಮಗೆ ಈ ಥರ ಬರಬೇಕು, x1 = x2. ಆ ಥರ ಬಂತು ಅಂದರೆ ಇದು ಆನ್ 1, 1 ಅಂತ ಹೇಳ್ತಾರೆ. ಯೂಶಲಿ ಎಲ್ಲ ಟೈಮ್ ಬರುತ್ತೆ. f(x1) ಫುಲ್ ಏನು? = 4x1 - 3. ಇಲ್ಲಿರೋದೇನು? 4x2 - 3. ಇಲ್ಲಿ = ಇತ್ತು ಅಂದರೆ ಸಿಮಿಲರ್ ಇರೋ ನಂಬರ್ಸ್ ಏನೇ ಇದ್ದರೂ ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ಬೋದು. -3 - 3 ಸಿಮಿಲರ್ ಇದೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್. ನೆಕ್ಸ್ಟು 4x1 = 4x2. ಇಲ್ಲಿ ಏನು ಸಿಮಿಲರ್ ಇದೆ? 4 ಕ್ಯಾನ್ಸಲ್. x1 = x2. ಇದು ನಮ್ಗೆ ಇಲ್ಲಿ ಬೇಕಾಗಿ ಕಂಡೀಷನ್ ಸ್ಯಾಟಿಸ್ಫೈ ಆಗಿಬಿಡ್ತಾ, ಇಲ್ಲಿ ಬಂದುಬಿಡ್ತಾ. ಈ ಥರ ಬಂತು ಅಂದರೆ ಇಟ್ ಈಸ್ 1, 1 1, 1 ಕಂಡೀಷನ್ ಸ್ಯಾಟಿಸ್ಫೈಡ್. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಆನ್ ಟು. ಆನ್ ಟುದು ಒಂದು ಕಂಡೀಷನ್ ಇದೆ. f(x) = y ಅಂತ ಹಿಂಗೆ ಬರ್ಕೊತೀರ. ಓಕೆನಾ. ಇವಾಗ ಏನು? ಇವಾಗ x ಎಲ್ಲ ಇವಾಗ f(x) ಏನಿದೆ ಅದೆಲ್ಲ ವಾಪಸ್ಸು y ಕಡೆ ಬಂತು. x y ಏನೋ ಒಂದು ಬರುತ್ತೆ. ಓಕೆನಾ. ಆ ಥರ ಬರೆಯೋಕ್ಕಾದರೆ ಅದನ್ನು ಆನ್ ಟು ಅಂತಾರೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ. ಆನ್ ಟು ಇಲ್ಲಿ ಮಾಡ್ತೀನಿ. f(x) = y ಅಂತ ಬರ್ಕೊಂಡ್ರಿ. ಇವಾಗ f(x) ಅಂದರೆ ಏನು? 4x - 3 ಅಂತ ಕ್ವಶನಲ್ಲಿದೆ. ಇವಾಗ ಏನು ಮಾಡಬೇಕು? ಇಲ್ಲಿರೋದೆಲ್ಲ ಈ ಕಡೆ ಹಾಕಬೇಕು, ಬರೀ x ಮಾತ್ರ ಇಲ್ಲಿ ಉಳಿಸ್ಕೊಬೇಕು. ಆ ಥರ ಮಾಡೋಕ್ಕಾಯ್ತು ಅಂದರೆ ಇಟ್ ಈಸ್ ಆನ್ ಟು ಅಂತ ಹೇಳ್ತಾರೆ. ಓಕೆನಾ. f(4x) = y -3ನ ಈ ಕಡೆ ಹಾಕೊಂಡ್ರೆ ಏನಾಗುತ್ತೆ? -will become +3. ಓಕೆನಾ. ಇಲ್ಲಿ 4 × x ಅಂತ ಇರೋದು. 4ನ ಈ ಕಡೆ ಹಾಕೋದ್ರೆ ಏನಾಗುತ್ತೆ? y + 3 / 4. ಈ ಥರ ನಾವು ಎಕ್ಸನ್ನ ಸಪ್ರೇಟ್ ಮಾಡೋಕ್ಕೆ ಆಯಿತು ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಆನ್ ಟು. ಆನ್ ಟು ಕಂಡೀಷನ್ ಆಲ್ಸೋ ಸ್ಯಾಟಿಸ್ಫೈಡ್.
ಇವಾಗ 1 1 ಆನ್ ಟೂನ ಮಾಡಿದ್ವಿ. ಇಫ್ ದಿಸ್ ಈಸ್ ಬೋತ್ ಅಕ್ಸೆಪ್ಟೆಡ್, ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಬೈಜೆಕ್ಟಿವ್ ಫಂಕ್ಷನ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಬೈಜೆಕ್ಟಿವ್. ಇಟ್ ಈಸ್ ಬೈಜೆಕ್ಟಿವ್. ಓಕೆನಾ? ಇದ್ರ ಜೊತೆ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ದಟ್ ಈಸ್ ಇನ್ವರ್ಸ್ ಅನ್ನೋದು ವೆರಿ ಇಟ್. ಓಕೆ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕಂಡುಹಿಡೀರಿ ಅಂತ ಹೇಳ್ತಾರೆ, ಅಥವಾ ಇನ್ವರ್ಸ್ ಫಂಕ್ಷನ್ ಕಂಡುಹಿಡೀರಿ ಅಂತ ಕೇಳ್ತಾರೆ. ಓಕೆನಾ? ಅವಾಗ ಏನು ಮಾಡಬೇಕು ಅಂದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್, ಓಕೆನಾ, ಇದನ್ನು ಬರ್ಕೊತೀರಾ ಈಸ್ ಈಕ್ವಲ್ ಟು ವೈ, ಈ ಥರ ಬರ್ಕೊಬೇಕು. ಇವಾಗ ಇವ್ರಿಗೂ ಈ ಥರ ಕೊಟ್ಟಿಲ್ಲ ಅಂದರೂ ಈ ಥರ ನೀವು ಬರೀರಿ. ಎಫ್ ಇನ್ವರ್ಸ್ ಆಫ್ 1 ಇನ್ವರ್ಸ್ ಅಂತ ಬರೆದ್ಬಿಟ್ಟು ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಒಂದು ನಿಮಿಷ, ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಇಲ್ಲಿ ಆನ್ ಟು ಫಂಕ್ಷನ್ 1 1 ಆನ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಅದೆರಡು ಸ್ಯಾಟಿಸ್ಫೈ ಆದರೆ ಅದು ಬೈಜೆಕ್ಟಿವ್ ಆಗುತ್ತೆ. ಇವಾಗ ಇನ್ನೂ ಒಂದು ಏನಂದರೆ ಕಾನ್ಸೆಪ್ಟು ಫೈಂಡ್ ಇನ್ವರ್ಸ್ ಫಂಕ್ಷನ್ ಅಂತಲೂ ಕೇಳ್ತಾರೆ. ಓಕೆನಾ? ಇನ್ವರ್ಸ್ ಫಂಕ್ಷನ್ ಅಂದರೆ ಅದು ಏನಂತ ನಿಮ್ಗೆ ತೋರಿಸ್ತೀನಿ. ಬಿಫೋರ್ ದಟ್ ಯು ಹ್ಯಾವ್ ಟು ಡೂ ದಿಸ್. ಈ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡೋಗಿ. -1 ಅಂತ ಹಾಕೊಂಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಇದನ್ನು ಬರ್ಕೊಳ್ಳಿ ನೀವೇ. ಯು ಹ್ಯಾವ್ ಟು ರಟ್ಟೋಡಿರಿ ಇದನ್ನು. ಓಕೆನಾ? ಈ ಥರ ಬರೆದ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ, ದಿಸ್ ಈಸ್ ಈಕ್ವಲ್ ಟು ದಿಸ್. ಇವಾಗ ಇಲ್ಲಿ ಏನು ಇದನ್ನು ಬರ್ತಿದ್ದೀವಿ, ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅನ್ನೋದಕ್ಕೆ ಈಕ್ವಲ್ ಆಗುತ್ತೆ. ಓಕೆನಾ? ಇದು ಎಫ್ ಅನ್ನೋದು ಈ ಕಡೆ ಹಾಕೊಂಡ್ಬಿಡ್ತೀವಿ. ಅವಾಗ ಇದು ಇನ್ವರ್ಸ್ ಇರೋದು ನಾರ್ಮಲ್ ಆಗುತ್ತೆ, ಸಿಂಪಲಾಗಿ ಹೇಳಬೇಕು ಅಂದರೆ. ಇವಾಗ ಎಫ್ ಆಫ್ ವೈ ನಮ್ಮ ಕ್ವಶನಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x - 3 ಅಂತ ಇದೆ. ಅದನ್ನೇ ಬರ್ಕೊತೀರಾ, ಬಟ್ ಎಕ್ಸ್ ಬದಲು ವೈ ಬರ್ಕೊತೀರಾ. ನಾನು ಏನಂತ ಹೇಳಿದ್ದೆ ನಿಮಗೆ, ಇಲ್ಲೂ ಇವಾಗ x1 ಅಂತ ಹಾಕೊಂಡ್ರೆ ಅಲ್ಲೂ ಅದೇ ಹಾಕ್ಕೊಬೇಕು ಅಂತ ಹೇಳಿದ್ದೆ. ನಾನು ಅದೇ ಥರ ಇಲ್ಲಿ ಎಫ್ ವೈ ಅಂತ ಹಾಕೊಂಡಿದ್ರೆ ಎಕ್ಸ್ ಬದಲು ವೈ ಅಂತ ಹಾಕ್ಕೊಂಡಿದ್ದೀರ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿರೋ ವೈಯನ್ನು ಬಿಟ್ಟು ಮಿಕ್ಕಿದೆಲ್ಲ ಈ ಕಡೆ ಹಾಕ್ಕೊಳ್ಳಿ. ಎಕ್ಸು ಪ್ಲಸ್ 3 ಈ ಕಡೆ ಹಾಕ್ಕೊಂಡೆ ಇಸ್ ಈಕ್ವಲ್ ಟು 4y ಆಯಿತು. 4 ಈ ಕಡೆ ಹಾಕ್ಕೊಂಡೆ ಎಕ್ಸ್ ಪ್ಲಸ್ 3/4 ಇಸ್ ಈಕ್ವಲ್ ಟು ವೈ. ಇವಾಗ ಏನು ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಬಂದಿದ್ದ ಫಂಕ್ಷನು ಪ್ಲಸ್ ಇಲ್ಲಿ ಬಂದಿದ್ದ ಫಂಕ್ಷನು ವಿತ್ ಎಕ್ಸೆಪ್ಟ್ ವೈ ಅನ್ನೋದನ್ನು ಬಿಟ್ಟು, ವೈಯು ಎಕ್ಸ್ ಅನ್ನೋದು ಬಿಟ್ಟು ಮಿಕ್ಕಿದೆಲ್ಲ ಸೇಮ್ ಇದೆಯಾ, ಆ ಥರ ಸೇಮ್ ಇದ್ದರೆ ಅದನ್ನು ಇನ್ವರ್ಸ್ ಅಂತ ಹೇಳ್ತಾರೆ. ಓಕೆನಾ? ಇನ್ವರ್ಸಲ್ಲಿ ನೀವು ಈ ಥರ ಫಸ್ಟ್ ಬರ್ಕೋಬೇಕು, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ. ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ವೈ ಅಂತ ಬರ್ಕೊತೀರಾ. ಕ್ವಶನಲ್ಲಿ ನಿಮಗೆ 4x - 3 ಅಂತ ಏನು ಕೊಟ್ಟಿದ್ರೋ ಅದನ್ನೇ ಬರ್ಕೊತೀರಾ, ಅದೇ ಎಕ್ಸ್ ಬದಲು ವೈ ಅಂತ ಹಾಕ್ಕೊತೀರಾ. ನೆಕ್ಸ್ಟ್ ಇಲ್ಲಿ ಏನೇನು ನಂಬರ್ಸ್ ಇದೆ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊತೀರಾ ವೈ ಅನ್ನೋದು ಬಿಟ್ಬಿಟ್ಟು. ಅವಾಗ ಇಲ್ಲೊಂದು ನಮಗೆ ಈಕ್ವೇಷನ್ ಬರುತ್ತೆ. ಆನ್ 12 ಸಿಕ್ಕಿದ ಈಕ್ವೇಷನ್ ಮತ್ತು ಇದರಲ್ಲಿ ಸಿಕ್ಕಿದ ಈಕ್ವೇಷನು ವಿತ್ ಜಸ್ಟ್ ಇಗ್ನೋರಿಂಗ್ ದ ಲೆಟರ್ಸ್ ಸೇಮ್ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಎಸ್ ಇನ್ವರ್ಸ್. ಓಕೆನಾ? ದಟ್ ಫಂಕ್ಷನ್ ಈಸ್ ಇನ್ವರ್ಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಒನ್ ಟಾಪಿಕ್. ಲಾಸ್ಟ್ ಒನ್ ಟಾಪಿಕ್ ದಟ್ ಈಸ್ ಫಾಗ್ ಗಾಫ್. ಇದು ಫಾಗ್ ಗಾಫ್ ಫಾಫ್ ಗಾಗ್, ಒನ್ ಆಫ್ ದಿ ಫನ್ನಿಯೆಸ್ಟ್ ನೇಮ್ಸ್ ಐ ಕ್ಯಾನ್ ಸೇ, ಬಟ್ ಅರ್ಥ ಮಾಡ್ಕೊಳ್ಳೋಣ ಸಿಂಪಲಾಗಿ. ಓಕೆನಾ? ನಿಮಗೆ ಇಲ್ಲಿ ಏನೇನೋ ಕೊಟ್ಟಿದ್ದಾರೆ, ತಲೆ ತಿನ್ನೋಂಥದ್ದು ಏನೇನೋ ಲೆಟರ್ಸ್ ಕೊಟ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಮರ್ತೋಗ್ಬಿಡಿ. ಫೋಕಸ್ ಮಾಡ್ಕೋಬೇಕಾಗಿರೋದು ಬರೀ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, x² + 3x + 1, g ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 3. ಈ ಸೈಡಲ್ಲಿ ಇಟ್ಬಿಡೋಣ, ಕನ್ಫ್ಯೂಸ್ ಆಗೋದು ಬೇಡ, ನೀಟಾಗಿ ಫೋಕಸ್ ಮಾಡಿ ಇವಾಗ. ಓಕೆನಾ? ಇದಿಷ್ಟು ನಿಮ್ಮದು ಕ್ವಶನ್. ಇದರಲ್ಲಿ ನಿಮಗೆ ಇನ್ನೊಂದೇನು ನೆನ್ಪಿಟ್ಕೋಬೇಕಂದ್ರೆ a + b² a - b², a - b³ a + b³ ಅಂತ ಒಂದು ಫಾರ್ಮುಲಾಸ್ ನೆನಪಿದ್ರೆ, ಅದನ್ನು ನೀವು ನೆನಪಿಲ್ಲ ಅಂದರೆ ಫಸ್ಟ್ ಮತ್ತೆ ಹೋಗಿ ನೆನಪು ಮಾಡ್ಕೊಳ್ಳಿ. a² + b² - 2ab, ಈ ಥರ ಒಂದು ಫಾರ್ಮುಲಾಸ್ ಬರೆದಿರು. ಐ ಹೋಪ್ ಯು ಸ್ಟಿಲ್ ರಿಮೆಂಬರ್ ಇಟ್, ಬಿಕಾಸ್ ಈ ಫಾರ್ಮುಲಾಸ್ನ ನಾವು ಮತ್ತೆ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಯಾಕೆ ಅಂದರೆ ಇಲ್ಲಿ ಇವಾಗ ಎಫ್ ಆಫ್ ಜಿ ಅಂತ ಹೇಳಿದ್ರೆ ಇದರ ನಂತರ ಮಲ್ಟಿಪ್ಲೈ ಮಾಡೋ ಥರ ಅದೆಲ್ಲ ಫುಲ್ ಮಲ್ಟಿಪ್ಲೈ ಮಾಡ್ತೀವಿ. ಈ ಈಕ್ವೇಷನ್ನ ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೆ ಅಂತ ಮಾಡ್ತಾರೆ. ಇವಾಗ ಇದು ಒಂದು ನೆನಪಿಟ್ಕೊಂಡಿರಿ, ಬಿಕಾಸ್ ಇದು ಬಂದೇ ಬರುತ್ತೆ ನಂಗೆ ಗೊತ್ತು ಪ್ರಾಬ್ಲಮ್ಸಲ್ಲಿ. ಎಫ್ ಆಫ್ ಜಿ ಫಸ್ಟ್ ಇದನ್ನು ಕಂಡುಹಿಡೀರಿ ಅಂತ ಕೊಡ್ತಾರೆ ಅಂದ್ಕೊಳ್ಳೋಣ. ಎಫ್ ಆಫ್ ಜಿ ಅಂದರೆ ಏನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಎಫ್ ಇಲ್ಲಿ ಬರೀತೀರ, ಓಪನ್ ದ ಬ್ರ್ಯಾಕೆಟ್, ಜಿ ಆಫ್ ಎಕ್ಸ್. ಫಸ್ಟ್ ಏನಿದೆ ಎಫ್ ಬರ್ಕೊಂಬಿಟ್ರಿ, ಅದನ್ನು ಬ್ರ್ಯಾಕೆಟ್ ಹಾಕೊಂಬಿಡಿ.
ಬ್ರ್ಯಾಕೆಟ್ ಹಾಕೊಂಡ್ಮೇಲೆ ಇಲ್ಲಿ ಜಿ ಏನಿದೆ ಜಿ ಆಫ್ ಎಕ್ಸ್, ಇಲ್ಲಿ ಜಿ ಫಂಕ್ಷನ್ನ ಬರ್ಕೊತಿದ್ದೀರ. ನಿಮಗೆ ಇದು ಕನ್ಫ್ಯೂಸ್ ಆಗ್ಬೋದು, ಸಿಂಪಲಾಗಿ ಹೇಳ್ತಿದ್ದೀನಿ. ಈ ಎಕ್ಸ್ ಜಾಗದಲ್ಲಿ ಜಿ ಆಫ್ ಎಕ್ಸ್ ಅಂತ ಹಾಕ್ಕೊತಿದ್ದೀರ, ಸಿಂಪಲಾಗಿ ಹೇಳಬೇಕು ಅಂದರೆ ಇನ್ನೂ. ಓಕೆನಾ? ಇವಾಗ ನೀವು ಏನು ಮಾಡಬೇಕು ಅಂದರೆ ಜಿ ಆಫ್ ಎಕ್ಸಲ್ಲಿ ಏನಿದೆ ಫಂಕ್ಷನ್ ಅದನ್ನು ಫಸ್ಟ್ ಬರ್ಕೊಂಬಿಡಿ. ಇವಾಗ ಈ ಎಫ್ ಆಫ್ ಜಿ ಅಂದರೆ ಹಿಂಗೆ ಬರ್ದಿದ್ದೀರಾ. ಇವಾಗ ಜಿ ಆಫ್ ಎಫ್ ಅಂತ ಕೊಟ್ಟರೆ ಏನು ಮಾಡ್ತೀರಾ, ಫಸ್ಟು ಜಿ ಬರೀತೀರಾ, ಬ್ರ್ಯಾಕೆಟ್ ಓಪನ್ ಮಾಡಿ, ಮತ್ತು ಎಫ್ ಅಂತ ಬರೀತೀರಾ, ಆಮೇಲೆ ಎಕ್ಸು. ಫಸ್ಟ್ ಲೆಟರ್ ಏನಿದೆಯೋ ಫಸ್ಟ್, ಆಮೇಲೆ ಎಫ್, ಆಮೇಲೆ ನೆಕ್ಸ್ಟ್ ಬ್ರ್ಯಾಕೆಟಲ್ಲಿ ಎಕ್ಸು. ಓಕೆನಾ? ಇವಾಗ ಎಫ್ ಆಫ್ ಎಫ್ ಅಂತಲೇ ಕೊಟ್ಬಿಟ್ರೆ ಎಫ್ ಆಫ್ ಎಕ್ಸ್. ಫಸ್ಟ್ ಇದು ಬರ್ಕೊಳ್ಳೋದನ್ನು ನೆನ್ಪಿಟ್ಕೊಂಬಿಡಿ. ಜಿ ಆಫ್ ಜಿ ಅಂದರೆ ಏನು, ಜಿ ಆಫ್ ಎಕ್ಸ್. ಇದಿಷ್ಟು ನೆನ್ಪು ಮಾಡ್ಕೊಂಡ್ರೆ ಇದಿಷ್ಟು ನೀಟಾಗಿ ಇದೇ ಫಾರ್ಮ್ಯಾಟಲ್ಲಿ ಇರುತ್ತೆ, ಅದು ಯಾವತ್ತೂ ಯಾವುದಕ್ಕೂ ಚೇಂಜ್ ಆಗೋಲ್ಲ. ಎಫ್ ಆಫ್ ಜಿ ಅಂತ ಬರೆದ್ರೆ ಇದೇ ಥರ ಬರ್ಕೊತೀರಾ, ಜಿ ಆಫ್ ಎಫ್ ಅಂತ ಬರೆದ್ರೆ ಈ ಥರ ಬರ್ಕೊತೀರಾ, ಎಫ್ ಆಫ್ ಎಫ್ ಅಂದರೆ ಹಿಂಗೆ ಬರ್ಕೊತೀರಾ, ಜಿ ಆಫ್ ಜಿ ಅಂದರೆ ಹಿಂಗೆ ಬರ್ಕೊತೀರಾ. ಈ ಥರ ಬರ್ಕೊಂಡ್ಮೇಲೆ ನಾವು ಸಾಲ್ವ್ ಮಾಡೋಕ್ಕಾಗೋದು. ಓಕೆನಾ? ಇವಾಗ ಎಫ್ ಆಫ್ ಜಿ ಅದನ್ನು ಮಾತ್ರ ಮಾಡೋಣ. ಎಫ್ ಆಫ್ ಜಿ ಆಫ್ ಎಕ್ಸ್ ಫಸ್ಟು ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಾಲ್ವ್ ಮಾಡೋಣ. ಜಿ ಆಫ್ ಎಕ್ಸಿಗೆ ಆಲ್ರೆಡಿ ನಮಗೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಎಫ್ ಆಫ್ 2x-3. ಅದನ್ನು ಬರ್ಕೊಳ್ಳಿ, ಜಿ ಆಫ್ ಎಕ್ಸ್ ಜಾಗದಲ್ಲಿ ಅದನ್ನು ಬರ್ಕೊಳ್ಳಿ. ಓಕೆನಾ? ಇಲ್ಲಿವರೆಗೂ ಕ್ಲಿಯರ್ ಆಗಿದೆಯಾ? ಡೌಟ್ ಇಲ್ವಾ? ಡೌಟ್ ಇದ್ದರೆ ಇನ್ನೊಂದ್ಸರಿ ರಿವೈಂಡ್ ಮಾಡ್ಕೊಂಡು ನೋಡಿ. ಆಮೇಲೆ ಕನ್ಫ್ಯೂಸ್ ಆದರೆ ನಿಮಗೆ ಈ ಇಡೀ ಸಮ್ ಅರ್ಥ ಆಗೋಲ್ಲ. ಇಲ್ಲಿವರೆಗೂ ಕ್ಲಿಯರ್ ಮಾಡ್ಕೊಂಬಿಡಿ. ಓಕೆ? ನೆಕ್ಸ್ಟ್ ಸ್ಟೆಪ್ಪು, ಟ್ರಿಕ್ಕಿ ಸ್ಟೆಪ್ ಏನಂದರೆ, ಇವಾಗ ಇಲ್ಲಿ ಇಲ್ಲಿ ಎಫ್ದು ಒಂದು ಫಂಕ್ಷನ್ ಇದೆ. ಆ ಫಂಕ್ಷನಲ್ಲಿ ಎಕ್ಸ್ ಅಂತ ಜಾಗ ಏನೇನಿದೆ ಆ ಎಕ್ಸ್ ಜಾಗದಲ್ಲಿ ಇದನ್ನು ಬರಿಬೇಕು. ಏನನ್ನ ಹೇಳ್ತಿದ್ದೀರಾ ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ಬೋದು, ಬರೆದು ತೋರಿಸ್ತೀನಿ ನೋಡಿ. ಇವಾಗ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆನಾ? ಎಕ್ಸ್ ಜಾಗದಲ್ಲಿ ಏನು ಬರಿತಿದ್ದೀನಿ, 2x-3. ಇಲ್ಲಿ ಸ್ಕ್ವೇರ್ ಏನಿರೋದು ಹಾಗೆ ಸ್ಕ್ವೇರ್ ಅಂತ ಹಾಕೋಬೇಕು, ಹೋಲ್ ಪ್ಲಸ್ 3 ಅಂತ ಇದೆ, 3 ಹಂಗೆ ಬರ್ಕೊತೀರಾ. ಎಕ್ಸ್ ಅಂತ ಇದೆ, ಎಕ್ಸ್ ಜಾಗದಲ್ಲಿ ಏನು ಬರಿಬೇಕು, ಇಲ್ಲಿರೋ ನಂಬರನ್ನು ಬರಿಬೇಕು, 2x-3. ನೆಕ್ಸ್ಟ್ ಇಲ್ಲಿ ಏನಿದೆ, +1. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಏನು, ಎಫ್ ಆಫ್ ಜಿ ಅಂದರೆ ಈ ಥರ ಬರ್ಕೊತೀರಾ. ನೆಕ್ಸ್ಟು ಜಿ ಆಫ್ ಎಕ್ಸ್ ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀರಾ. ಜಿ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ ಇಲ್ಲಿರುತ್ತೆ, ಅದನ್ನು ಇಲ್ಲಿ ಬರ್ಕೊಂಡ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಅನ್ನೋ ಫಂಕ್ಷನನ್ನು ಬರಿಬೇಕು ಇಲ್ಲಿ ಮತ್ತೆ. ಆದರೆ ಈ ಎಕ್ಸ್ ಜಾಗದಲ್ಲಿ ಈ ಬ್ರ್ಯಾಕೆಟ್ ಒಳಗಡೆ 2x-3 ಅಂತ ಏನಿದೆ ಅದನ್ನು ರಿಪ್ಲೇಸ್ ಮಾಡ್ತೀರಾ ಅಷ್ಟೇ. ಕನ್ಫ್ಯೂಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನೀಟಾಗಿ ನೋಡಿ, ಎಕ್ಸ್ ಬದಲು 2x-3 ಹಾಕಿದ್ದೀನಿ, ಅದಕ್ಕೆ ಹೋಲ್ ಸ್ಕ್ವೇರ್. ಇಲ್ಲಿ 3 ಅಂತ ಇತ್ತು, 3 ಹಂಗೆ ಬರ್ಕೊಂಡೆ. ಎಕ್ಸ್ ಬದಲು ಏನು ಹಾಕಿದ್ದೀನಿ, 2x-3. ಓಕೆನಾ? ಅರ್ಥ ಆಯಿತಾ? ನೆಕ್ಸ್ಟ್ ಸೆಕೆಂಡು, ಇವಾಗ ಯಾಕೆ ಇದನ್ನು ಹೇಳಿದೆ ಅಂತ ಇವಾಗ ಅರ್ಥ ಆಗುತ್ತೆ. ಇವಾಗ a-b ಹೋಲ್ ಸ್ಕ್ವೇರ್ ಅಂತ ಇದೆ. ನಮಗೆ ಇಲ್ಲೊಂದು ಫಾರ್ಮುಲಾ ಇತ್ತು, ನೆನಪಿದೆ ಅನ್ಕೋತೀನಿ, ಅಲ್ಜಿಬ್ರಾ ಈಕ್ವೇಷನ್ಸ್ ಅಂತಾರೆ ಇದನ್ನು. ಈ ಫಾರ್ಮುಲಾನ ಇಲ್ಲಿ ಹಾಕಬೇಕು. a-b ಹೋಲ್ ಸ್ಕ್ವೇರ್ = a² b + b² - 2ab ಬರ್ಕೊಂಡ್ರಾ? ಇವಾಗ a ಅಂದರೆ ಏನು, 2x, b ಅಂದರೆ 3, ಮತ್ತು 2ab. ಓಕೆನಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಇದಿಷ್ಟನ್ನು ಮಾತ್ರ. ದಿಸ್ ಒನ್ ವಿ ಆರ್ ಸಿಂಪ್ಲಿಫೈಯಿಂಗ್ ಇಂಟು ಶಾರ್ಟರ್ ವರ್ಷನ್. 2x ಹೋಲ್ ಸ್ಕ್ವೇರ್ ಇಲ್ಲಿರೋ ಫಾರ್ಮುಲಾ ಪ್ರಕಾರ ಬರಿತಿದ್ದೀನಿ. ನೆಕ್ಸ್ಟು 3 ಹೋಲ್ ಸ್ಕ್ವೇರ್ ಮೈನಸ್ 2ab 2 ಹೋಲ್ ಬ್ರ್ಯಾಕೆಟ್ 2x, 3. ಓಕೆವಾ? ಕನ್ಫ್ಯೂಸ್ ಆಗಬೇಡಿ, ಇವಾಗಲೂ ಹೇಳ್ತಿದ್ದೀನಿ. ದಿಸ್ ಇಸ್ ಡಿನೋಟೆಡ್ ಆಸ್ ಎ, ದಿಸ್ ಇಸ್ ಡಿನೋಟೆಡ್ ಆಸ್ ಬಿ. a-b ಹೋಲ್ ಸ್ಕ್ವೇರ್ ಇಲ್ಲಿ ಹೆಂಗೆ ಸಿಂಪ್ಲಿಫೈ ಮಾಡಿದ್ದೀವೋ, ಓಪನ್ ಆಗಿ ಫಾರ್ಮುಲಾ ಥರ ಬರ್ತಿದ್ದೆವೋ ಅದೇ ಥರ ಇಲ್ಲಿ ಬರ್ತಿದ್ದೀನಿ. ಇಲ್ಲಿವರೆಗೂ ಅರ್ಥ ಆಯಿತಾ? ಇಲ್ಲಿರೋ ನಂಬರ್ಸ್ ಏನಾಯ್ತಪ್ಪ ಅಂತ ಕೇಳ್ಬೋದು. ನೀವು ಹಂಗೆ ವಾಪಸ್ ಬರಿತೀರಾ ಅದನ್ನು. 2x-3 + 1 ದೊಡ್ಡದಾಗೈತಲ್ಲ, ಇನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಒಂದೊಂದಾಗಿ ಮಾಡ್ಕೊಂಡು ಹೋಗಿ. = 2x ಹೋಲ್ ಸ್ಕ್ವೇರ್ ಅಂದರೆ ಏನು, 2 ಸ್ಕ್ವೇರ್ ಏನು, 4, x² is x² ಓನ್ಲಿ. ಓಕೆ? 3 ಸ್ಕ್ವೇರ್ ಏನು, 9. ಇವಾಗ ಮೈನಸ್ಸು, ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. 2 × 2 ಏನು, 4, 4 × 3 12x ಹಂಗೆ ಬರಿತೀರಾ. ನೆಕ್ಸ್ಟ್ ಇಲ್ಲಿ ಬರ್ತೀರಾ ಪ್ಲಸ್ 3 2s ಏನು, 6x. ನೆಕ್ಸ್ಟು 3 3s ಏನು, -9 + 1. ಸಿಂಪ್ಲಿಫೈ ಆಯಿತಾ ಇನ್ನು? ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇವಾಗ ಇಲ್ಲಿ +9 ಅಂತ ಇದೆ, -9 ಅಂತ ಇದೆ. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ಇಟ್ ಔಟ್. 4x². ನೆಕ್ಸ್ಟು ಇಲ್ಲಿ -12x ಅಂತ ಇದೆ, ಇಲ್ಲಿ +6x ಅಂತ ಇದೆ. ಪ್ಲಸ್ ಇಂಟು ಮೈನಸ್ ಏನು, ಮೈನಸ್ ಅಲ್ವಾ? 6 - 12 ಏನು, 6.
ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಸೈನ್ -6x. ಓಕೆ, ಇಲ್ಲಿ +1 ಹಾಗೆ ಬರ್ಕೊತೀರ. ಸೊ ಇದಿಷ್ಟು ನಮ್ಗೆ ಇಲ್ಲಿ ಇವಾಗ ಈ ಇಕ್ವೇಷನ್ ಸಿಕ್ತು. ಇದಕ್ಕಿಂತ ಇನ್ನೂ ಇದನ್ನು ಶಾರ್ಟ್ ಮಾಡೋಕ್ಕಾಗತ್ತಾ? ಕ್ಯಾನ್ ವಿ ಮೇಕ್ ಇಟ್ ಮೋರ್ ಸ್ಮಾಲ್? ಇಲ್ಲ, ಆಗಲ್ಲ. ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಸಿಂಪಲಾಗಿ 2 ಈಕ್ವೇಷನ್ನ ಮರ್ಜ್ ಮಾಡಿಬಿಟ್ಟು ಅದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದಟ್ ಈಸ್ ವಾಟ್ ಫಾಗ್ ಮೀನ್ಸ್. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ಹೋಗಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವಾಗ ಇದೇ ಕ್ವಶನ್ನ ಸೆಕೆಂಡ್ ಪಾರ್ಟ್ ಮಾಡ್ತೀನಿ. ದಟ್ ಈಸ್ ಎಫ್ ಆಫ್ ಎಫ್ ಅಂತಲೇ ಕೊಟ್ಟರೆ ಏನು ಮಾಡಬೇಕು ಅದನ್ನು ತೋರಿಸ್ತೀನಿ ನಿಮಗೆ. ಇದೇ ಮೊದಲೇ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ರಿವೈಂಡ್ ಮಾಡ್ಕೊಂಡು ನೋಡಿ. ಅದಾದಮೇಲೆ ಮತ್ತೆ ಇದನ್ನು ನೋಡಿ, ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಎಫ್ ಮಾಡೋಣ. ಎಫ್ ಹೆಂಗೆ ಬರೆಯೋದು? ಬ್ರ್ಯಾಕೆಟ್ ಓಪನ್ ಮಾಡಿ, ಸೆಕೆಂಡ್ ಲೆಟರ್ ಬರೀರಿ, ಬ್ರ್ಯಾಕೆಟ್ ಓಪನ್ ಮಾಡಿ, ಎಕ್ಸ್ ಅಂತ ಬಿಟ್ಬಿಡಿ. ದಿಸ್ ಇಸ್ ದಿ ಬೇಸಿಕ್ ಫಂಕ್ಷನ್. ಇವಾಗ ಫಸ್ಟು ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಮಾಡೋಣ. ಎಫ್ ಆಫ್ ಎಕ್ಸಲ್ಲಿ ಏನಿದೆ? x² + 3x + 1 ಟುಡುನ್ ಓಲ್ ಬ್ರ್ಯಾಕೆಟ್ ಆಫ್ ಎಫ್. ಓಕೆನಾ? ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಎಫ್ ಆಫ್ ಎಕ್ಸ್ ಅನ್ನೋದನ್ನು ಇಲ್ಲಿ ಹೆಂಗಿದೆಯೋ ಹಂಗೆ ಬರ್ಕೊಂಡೆ. ಮತ್ತು ಇಲ್ಲಿ ಎಫ್ ಅಂತಲೇ ಇದೆ ಫಂಕ್ಷನ್ನು. ಏನು ಮಾಡ್ತೀರಾ ಇವಾಗ? ಏನು ಮಾಡಬೇಕು? ಎಕ್ಸ್ ಜಾಗನ ಚೇಂಜ್ ಮಾಡಿಬಿಟ್ಟು ಇದರ ಒಳಗಡೆ ಏನಿದೆ ಅದನ್ನು ಬರಿಬೇಕು. ಇಲ್ಲಿ ಏನು ಮಾಡ್ತಿರೋ ಅದೇ ಸೇಮ್ ದಿಟ್ಟು. ಇವಾಗ ಇಲ್ಲಿ ಎಕ್ಸ್ ಅಂತ ಇದೆ. ಎಕ್ಸ್ ಜಾಗದಲ್ಲಿ ಏನು ಬರೀತೀರಾ ಗೊತ್ತಾ? x² + 3x + 1 ಹೋಲ್ ಸ್ಕ್ವೇರ್. ಸರಿ, ಬನ್ನಿಲ್ಲಿ ಏನು ಮಾಡಿದೆ? ಎಕ್ಸ್ ಜಾಗದಲ್ಲಿ ಇದು ಬ್ರ್ಯಾಕೆಟ್ ಒಳಗಡೆ ಏನಿತ್ತು ಅದನ್ನು ಬರ್ಕೊಂಬಿಟ್ಟೆ. ನೆಕ್ಸ್ಟು ಪ್ಲಸ್ ಏನಿದೆ ಪ್ಲಸ್ ಹಂಗೆ. ಇಲ್ಲಿ 3 ಮತ್ತೆ ಇಲ್ಲಿ ಎಕ್ಸ್ ಬಂದುಬಿಡ್ತಾ? ಇಲ್ಲಿ ಏನಿದೆ ಅದನ್ನು ಬರಿಬೇಕು ಬ್ರ್ಯಾಕೆಟಲ್ಲಿ. x² + 3x + 1 ಆಯಿತಾ? ನೆಕ್ಸ್ಟ್ ಏನು? +1 ಅಂತ ಇದೆ. ಅಲ್ಲೇನು ಎಕ್ಸ್ ಇಲ್ಲ, ಸೊ ಹಂಗೆ ಬರ್ಕೊಂಡ್ರಿ. ಇಷ್ಟು ದೊಡ್ಡದಿದೆ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಓಕೆನಾ? ಓಕೆ, ಇವಾಗ ಎಕ್ಸ್ ಸ್ಕ್ವೇರ್ ಅಂದರೆ x² × ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. ಇವಾಗ 3 ಸ್ಕ್ವೇರ್ ಏನು? 9x². 1 ಸ್ಕ್ವೇರ್ ಏನು? +1 ಸೇಮ್, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಪ್ಲಸ್ ಮತ್ತು ಇಲ್ಲಿ 3 × x ಏನು? 3x² ಪ್ಲಸ್ 3 3 ಏನು? 9x ಪ್ಲಸ್ 3 1 3 +1. ಓಕೆನಾ? ಇದಿಷ್ಟು ಸಿಂಪ್ಲಿಫೈ ಮಾಡ್ಕೊಂಡ್ವಿ, ಇನ್ನೂ ಎಲಾಬ್ರೇಟ್ ಮಾಡಿದ್ವಿ. ಇವಾಗ ಸಿಮಿಲರ್ ಇರೋದನ್ನೆಲ್ಲ ಆ್ಯಡ್ ಅದು ಸಪ್ರೇಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ x² ಅಂತ 2 ಸಲ ಇದೆ. ಎರಡು ಕಡೆಯೂ ಆ್ಯಡ್ ಇರೋದು. ಸೊ ಅದನ್ನು ಆ್ಯಡ್ ಮಾಡಿಬಿಡಿ. 9 + 3 ಏನು? 12x². ಸಿಂಪಲ್ ಆಯಿತಾ? ಇನ್ನು ಇವಾಗ 1 3 1 ಅಂತ 3 ಡಿಜಿಟ್ ಇದೆ. ಅದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 5. ಅದನ್ನು ಬರ್ಕೊಂಬಿಡಿ. ಇನ್ನೇನು ಉಳಿಯುತ್ತೆ? ಇನ್ನೂ ಒಂದು 9x ಅಂತ ಉಳಿಯುತ್ತೆ, ಪ್ಲಸ್ 9x. ಓಕೆವಾ? ಇವಾಗ ನಾವೇನಾದ್ರು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ? ಇನ್ನೂ ಸ್ಮಾಲ್ ಮಾಡೋಕ್ಕಾಗುತ್ತಾ ನೋಡಬೇಕು. ಆಗುತ್ತೆ ಅಂದರೆ ಮಾಡಿ. ಇಫ್ ನಾಟ್, ಜಸ್ಟ್ ಲೀವ್ ಇಟ್ ದೇರ್ ಆ್ಯಂಡ್ ಶೋ ದಿಸ್ ಈಸ್ ದಿ ಫೈನಲ್ ಆನ್ಸರ್. ದಿಸ್ ಈಸ್ ವಾಟ್ ಎಫ್ ಆಫ್ ಎಫ್ ಮೀನ್ಸ್. ಓಕೆನಾ? ಇವಾಗ ಜಿ ಆಫ್ ಎಫ್ ಮಾಡೋಣ. ಇವಾಗ ಎಫ್ ಆಫ್ ಎಫ್ ಮಾಡಿದ್ರಾ? ಜಿ ಆಫ್ ಜಿ ಮಾಡಿ ನೋಡೋಣ. ಪಕ್ಕನಾ? ರೆಡಿನಾ? ಎಲ್ಲರೂ ಮಾಡ್ತೀರಾ? ಓಕೆ, ಜಿ ಆಫ್ ಎಫ್ ಇಲ್ಲಿ ಏನು ಬರ್ಕೊಂಡಿದ್ದೀವಿ? ಫಸ್ಟು ಜಿ, ಅದಾದಮೇಲೆ ಬ್ರ್ಯಾಕೆಟ್ ಎಫು, ಆಮೇಲೆ ಬ್ರ್ಯಾಕೆಟಲ್ಲಿ ಎಕ್ಸ್. ಓಕೆ, ಸೇಮ್ ಅಲ್ವಾ? ಎಫ್ ಆಫ್ ಎಕ್ಸ್ ಏನಿತ್ತು? ದಿಸ್ ಇಸ್ ದ ಡಿಫ್ರೆನ್ಸ್ ಫ್ರಮ್ ವೇಟ್ ಟು ವೇಟ್. ಆಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಬೇಡ. ಕನ್ಫ್ಯೂಸಲ್ಲಿ ಇರ್ತೀರಾ, ಇನ್ನೂ ಕನ್ಫ್ಯೂಸ್ ಮಾಡೋದು ಬೇಡ. ಇಲ್ಲಿದೆ, ಇದೆ ತಾನೆ? ಯಪ್, ಜಿ ಆಫ್ ಎಫ್. ಇದು ಬರ್ಕೊಂಡ್ಮೇಲೆ ಏನು? ಫಸ್ಟ್ ಎಫ್ ಆಫ್ ಎಕ್ಸನ್ನು ಬರ್ಕೊಬೇಕು ಇಲ್ವಾ ಬ್ರ್ಯಾಕೆಟ್ ಒಳಗಡೆ. ಎಫ್ ಆಫ್ ಎಫ್ ಏನು? 2x² + 3x + 1 ಅದನ್ನು ಬರ್ಕೊಂಡ್ರಿ ಇಲ್ಲಿ. ಸಿಂಪಲ್. ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಜಿಯಲ್ಲಿ ಏನಿದೆ? 2x - 3. ಇವಾಗ 2 ಅನ್ನೋದಿಲ್ಲ, ಹಂಗೆ ಬರ್ಕೊಂಡ್ರಿ. ಎಕ್ಸ್ ಜಾಗದಲ್ಲಿ ಏನು ಬರೆಯೋಕ್ಕೆ ಹೇಳಿದೆ? ಎಕ್ಸ್ ಅಂತ ಇದ್ದರೆ ಈ ಬ್ರ್ಯಾಕೆಟ್ ಒಳಗಡೆ ಏನಿದೆ ಅದನ್ನು ಬರಿತೀರಾ? ಅದನ್ನು ಬರೆದ್ರಿ. -3 ಅಂತ ಇದೆ ಇಲ್ಲಿ, ಅದನ್ನು -3 ಅಂತ ಇಲ್ಲಿ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀರಾ. 2x², 2 × x 2x², 2 × 3 6x, 2 × 1 2 -3.
ಇವಾಗ ಇನ್ನೂ ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ತೀರಾ, ಏನಾದರೂ ಮಾಡೋಕ್ಕಾದರೆ 2 - 3 = -1. ಇನ್ನೇನು ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಇಟ್. ಸೊ ಈ ಥರ ನಿಮಗೆ ಕ್ವಶನಲ್ಲಿ ಕೇಳ್ಬೋದು, ಫೈಂಡ್ ಎಫ್ ಆಫ್ ಜಿ ಆ್ಯಂಡ್ ಜಿ ಆಫ್ ಎಫ್. ಆವಾಗ ನೀವು ಇದನ್ನು ತೋರಿಸ್ತೀರಾ, ಎಫ್ ಆಫ್ ಜಿ ಈಸ್ ನಾಟ್ ಈಕ್ವಲ್ ಟು ಜಿ ಆಫ್ ಎಫ್. ಓಕೆನಾ? ದಿಸ್ ಈಸ್ ವಾಟ್ ಫಂಕ್ಷನ್ಸಲ್ಲಿ ಫಾಗು ಗಾಫ್ ಎಲ್ಲ ಮೀನ್ ಮಾಡೋದು. ಇವಾಗ ನಿಮಗೆ ಇನ್ನೊಂದು ಟಾಸ್ಕ್ ಏನು ಅಂದರೆ, ಇದೇ ಕ್ವಶನಿಗೆ ಜಿ ಆಫ್ ಜಿ ಮಾಡಿ ನೋಡಿ. ನಾನಿವಾಗ ಆನ್ಸರ್ ತೋರಿಸಲ್ಲ, ಜಿ ಆಫ್ ಜಿ ಮಾಡಿ ನಾನು ಫೈನಲ್ ಆನ್ಸರ್ ಮಾತ್ರ ಇಲ್ಲಿ ಬರೀತೀನಿ, ಸ್ಟೆಪ್ಸು ಬರೀಕ್ಕೆ ಹೋಗಲ್ಲ ನಾನು. ಜಿ ಆಫ್ ಜಿದು ಫೈನಲ್ ಆನ್ಸರ್ ಬರೀತೀನಿ. ಓಕೆನಾ? ಜಿ ಆಫ್ ಎಕ್ಸ್ ಹೋಲ್ ಬ್ರ್ಯಾಕೆಟ್ ಆಫ್ ಜಿ. ಜಿಯಲ್ಲಿ ಏನಿತ್ತು ನಮಗೆ ನೆನ್ಪು ಮಾಡ್ಕೊಳ್ಳಿ, 2x - 3 ಹೋಲ್ ಆಫ್ ಜಿ, ಮತ್ತು 2x ಅಲ್ವಾ, 2 of 2x - 3 - 3, 4x - 6 - 3, 4x = -9. ದಿಸ್ ಇಸ್ ದ ಆನ್ಸರ್. ನಾನೇ ಮಾಡಿಬಿಟ್ಟೆ, ಮಾಡಲ್ಲ ಅಂದರು. ಓಕೆನಾ? ಇದಿಷ್ಟು ಗೊತ್ತಾಗ್ಬಿಟ್ರೆ ನಿಮಗೆ ಸೆಟ್ಸ್ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎರಡು ಚಾಪ್ಟರ್ ಮುಗ್ತಾಯಿತ್ತು. ಬಟ್ ಐ ಆಮ್ ಸಾರಿ, ಸೆಟ್ಸಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಮಾತ್ರ ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಟಾಪಿಕ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಬಿಟ್ಟು ಮಿಕ್ಕಿದೆಲ್ಲ ಕವರ್ ಆಗಿದೆ. ಓಕೆನಾ? ಜಿ ಆಫ್ ಜಿ ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಎಫ್ ಆಫ್ ಜಿ ಅಂದರೆ ಏನು ಮಾಡಬೇಕಂತ ಹೇಳಿದ್ದೀನಿ, ಬೈಜೆಕ್ಟಿವ್ ಮತ್ತು ಇನ್ವರ್ಸ್ ಫಂಕ್ಷನ್ಸ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೀನಿ, ಸೆಟ್ಸಲ್ಲಿ ಬೇಸಿಕ್ ಆಪರೇಷನ್ಸ್ ಏನಂತ ಹೇಳ್ಕೊಟ್ಟಿದ್ದೀನಿ, ಸೆಟ್ಸಲ್ಲಿ ಏನು ಟೈಪ್ಸ್ ಇದೆ ಅಂತ ಹೇಳ್ಕೊಟ್ಟಿದ್ದೀನಿ, ಮತ್ತು ಪ್ರೀವಿಯಸ್ ಕ್ಲಾಸ್ ಕೇಳಿದರೆ ನಾನು ಮ್ಯಾಟ್ರಿಕ್ಸ್ ಏನಂತ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ 1 hour ಕ್ಲಾಸ್ ಅಬೌಟ್ ಸೆಟ್ಸ್ ಥಿಯರಿ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಡನ್ ವಿತ್ ಆಲ್ ದಟ್. ನಾವು ಲಾಸ್ಟಲ್ಲಿ ಇವಾಗ ಪರ್ಮಟೇಷನ್ ಆ್ಯಂಡ್ ಕಾಂಬಿನೇಷನ್ನು ಪ್ಲಸ್ ಆದರೆ ಅದರಲ್ಲೇ ನಾನು ನಿಮಗೆ ಇದು ಟ್ರೀಸು ಆದರೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹಿಯರ್ ಇಟ್ ಎಂಡ್ಸ್ ದಿಸ್ ಕ್ಲಾಸ್. ಬಾಯ್.